ಮಾಸ್ಟರ್ಸ್ ಎಲ್ರಿಗೂ ಮಧ್ಯಾಹ್ನದ ಶುಭ ಪ್ರಣಾಮಗಳು. ನಮ್ಮೆಲ್ಲರ ಪ್ರೀತಿಯ ಧ್ಯಾನ ಗುರುಗಳಾಗಿರ್ತಕ್ಕಂತಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ನನಗೆ ಜನ್ಮವನ್ನು ನೀಡಿರ್ತಕ್ಕಂತಹ ತಂದೆ ತಾಯಿಗೆ, ಪ್ರಕೃತಿ ಮಾತೆಗೆ, ಭೂಮಾತೆಗೆ, ನನಗೆ ಜ್ಞಾನವನ್ನು ಕೊಟ್ಟಿರ್ತಕ್ಕಂತಹ ಸಕಲ ಗುರು ವೃಂದದವರಿಗೆ, ನನ್ನನ್ನ ಈ ಒಂದು ವೇದಿಕೆಗೆ ಪರಿಚಯ ಮಾಡಿರ್ತಕ್ಕಂತಹ ಗೀತಾ ನಾಯಕನಟ್ಟಿ ಮೇಡಮ್ ಅವರಿಗೆ, ಎಲ್ರಿಗೂ ಭಾಗವಹಿಸಿರ್ತಕ್ಕಂತಹ ಎಲ್ಲ ನನ್ನ ಧ್ಯಾನ ಬಂಧುಗಳಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂತಹ ಪ್ರಣಾಮಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಎಲ್ಲ ಧ್ಯಾನ ಬಂಧುಗಳಿಗೆ ಹೊಸ ವರ್ಷದ ಹೃದಯಪೂರ್ವಕವಾಗಿರ್ತಕ್ಕಂತಹ ಶುಭಾಶಯಗಳನ್ನ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಹೊಸ ವರ್ಷ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತಸವನ್ನ ತರ್ತಕ್ಕಂತಹ ಒಂದು ದಿನ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ಬಹುದು. ಅಂದ್ರೆ ಹೊಸ ವರ್ಷ ಅಷ್ಟೇ ಅಲ್ಲ, ನಾವು ಧ್ಯಾನಕ್ಕೆ ಬಂದ್ಮೇಲೆ ಪ್ರತಿ ದಿನ ಸಹಿತನೂ ನಮಗೆ ಹೊಸ ವರ್ಷನೇ ಆಗಿದೆ. ಪ್ರತಿ ಕ್ಷಣನೂ ಹೊಸ ಕ್ಷಣ, ಪ್ರತಿ ಗಂಟೆನೂ ಹೊಸ ಗಂಟೆ ಆಗಿದೆ, ಪ್ರತಿ ದಿನನೂ ಹೊಸ ದಿನನೇ ಆಗಿದೆ. ಆದ್ರೆ ವಿಶೇಷವಾಗಿ ಜನವರಿಯನ್ನ ನಾವು ಹೊಸ ವರ್ಷ ಅಂತ ಹೇಳ್ಬಿಟ್ಟು ಆಚರಣೆಯನ್ನ ಮಾಡ್ತೀವಿ. ಒಂದು ಹೊಸ ವರ್ಷದ ಹಿನ್ನೆಲೆಯನ್ನ ಸ್ವಲ್ಪ ನನಗೆ ತಿಳಿದಿರೋ ಮಟ್ಟಿಗೆ ಹೇಳ್ತಾ ಇದ್ದೀನಿ. ಈ ಹೊಸ ವರ್ಷ ಅಂತಕ್ಕಂಥದ್ದು ಜನವರಿ 1 ನಾವು ಯಾವಾಗಿಂದ ಆಚರಣೆ ಮಾಡ್ತಾ ಇದ್ದೀವಿ ಅಂತ ನೋಡಿದ್ರೆ, ಹಿಂದೆ ಜನವರಿ 1 ನಾವು ಹೊಸ ವರ್ಷವಾಗಿ ಆಚರಣೆ ಮಾಡ್ತಾ ಇರ್ಲಿಲ್ಲ. ಒಂದೊಂದು ದೇಶದಲ್ಲಿ ಆಯಾ ಒಂದು ವಿಶೇಷವಾಗಿರ್ತಕ್ಕಂತಹ ಹಬ್ಬಗಳನ್ನ ಆಧಾರವಾಗಿ ಇಟ್ಕೊಂಡು ಅವ್ರು ಹೊಸ ವರ್ಷ ಅಂತಂದ್ ಹೇಳ್ಬಿಟ್ಟು ಆಚರಣೆಯನ್ನ ಮಾಡ್ತಾ ಇದ್ರು. ಈಗ ಉದಾಹರಣೆಗೆ ನಮ್ಗೆ ಹಿಂದೂಗಳಿಗೆ ನೋಡಿ, ಯುಗಾದಿ ಹಬ್ಬವನ್ನ ನಾವು ಹೊಸ ವರ್ಷ ಅಂತಂದ್ ಹೇಳ್ಬಿಟ್ಟು ಹೇಳ್ತೀವಿ. ಹಾಗಾದ್ರೆ ಜನವರಿ 1 ಯಾವಾಗಿಂದ ಆಚರಣೆಗೆ ಬಂತು ಅಂತಕ್ಕಂಥದನ್ನ ನಾವಿಲ್ಲಿ ನೋಡೋಣ. ಮೊದಲು ಈ ಒಂದು ಜನವರಿ 1 ಹೊಸ ವರ್ಷ ಅಂತಕ್ಕಂಥದ್ದು ಆಚರಣೆಗೆ ಬಂದಿರ್ತಕ್ಕಂಥದ್ದು ರೋಮ್ ದೇಶದಲ್ಲಿ ಬಂದಿತ್ತು. ರೋಮ್ ದೇಶದ ರಾಜ ನುಮೋ ಪೊಂಪಿಲಸ್ ಅಂತಕ್ಕಂತಹ ವ್ಯಕ್ತಿ ಏನ್ ಮಾಡ್ದ ಅಂದ್ರೆ, ಜನವರಿ ತಿಂಗಳ ಮೊದಲ ದಿನವನ್ನ ಹೊಸ ವರ್ಷವಾಗಿ ಆಚರಣೆಯನ್ನ ಫಸ್ಟ್ ಆ ದೇಶದಲ್ಲಿ ಮಾಡಿದ್ರು ಅವರು. ಅಲ್ಲಿಯ ಒಂದು ವಿಶೇಷವಾಗಿ ಭಕ್ತಿಯಿಂದ ಪೂಜಿಸ್ತಕ್ಕಂತಹ ಜಾನಸ್ ಅಂತಕ್ಕಂತಹ ದೇವರ ಹೆಸರಿನಲ್ಲಿ ಜನವರಿ ಅಂತಕ್ಕಂತಹ ತಿಂಗಳು ಫಸ್ಟ್ ಜಾನಸ್ ಅಂತಕ್ಕಂಥ ಹೆಸರಿನಲ್ಲಿ ಪ್ರಚಲಿತದಲ್ಲಿ ಇತ್ತು. ಆನಂತರ ಜಾನಸ್ ಅಂತಕ್ಕಂಥದ್ದು ಹೋಗ್ಬಿಟ್ಟು ಏನಾಯ್ತು ಅಂತಂದ್ರೆ ಜನವರಿ ಅಂತಕ್ಕಂತಹ ಒಂದು ಹೆಸರು ಅಂತಕ್ಕಂಥದ್ದು ಬಂತು. ನಾವು ಸಾಮಾನ್ಯವಾಗಿ ಈ ಕ್ರಿಸ್ತ ಹುಟ್ಟಿದ ನಂತರದ ದಿನಗಳಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಈ ಒಂದು ಜನವರಿ 1 ಅಂತಕ್ಕಂಥದ್ದು ಆಚರಣೆ ಮಾಡ್ತಾ ಇದೀವಿ. ಕೆಲವೊಂದು ದೇಶಗಳಲ್ಲಿ ಮೊದಲು ಆಚರಣೆಯನ್ನ ಮಾಡ್ತಿದ್ರು. ಆ ನಂತರ ಏನಾಯ್ತಪ್ಪ ಅಂದ್ರೆ, ಇದು ಭಾರತಕ್ಕೂ ಸಹಿತ ನಮ್ಮ ಒಂದು ಈ ಸಂಸ್ಕೃತಿ ಅಂತಕ್ಕಂಥದ್ದು ಬಂತು. ಮೊದಲು ವರ್ಷದಲ್ಲಿ 360 ದಿನಗಳಿದ್ದು, ಒಂದು ವರ್ಷಕ್ಕೆ 360 ದಿನ ಅಂತಂದ್ ಹೇಳ್ಬಿಟ್ಟು ಪರಿಗಣನೆಯನ್ನ ಮಾಡಿದ್ರು. ಆದ್ರೆ ರೋಮ್ ರಾಜ ಜೂಲಿಯಸ್ ಸೀಸರ್ ಅಂತಕ್ಕಂತಹ ವ್ಯಕ್ತಿ ಏನ್ ಮಾಡ್ದ ಅಂದ್ರೆ, ಅವನು ಸೂರ್ಯನ ಸುತ್ತ ಭೂಮಿ ಸುತ್ತಲಿಕ್ಕೆ 365 ದಿನಗಳು ಬೇಕಾಗುತ್ತೆ ಅಂತಕ್ಕಂತಹ ಒಂದು ಅರಿವು ಬಂದ ಮೇಲೆ ಒಂದು ವರ್ಷಕ್ಕೆ 365 ದಿನ ಅಂತಂದ್ ಹೇಳ್ಬಿಟ್ಟು ಅವನು ಪ್ರಚಲಿತದಲ್ಲಿ ತಂದ. ಆಗಿಂದ ಏನಾಯ್ತು ಅಂತಂದ್ರೆ, 365 ದಿನಗಳು ಒಂದು ವರ್ಷಕ್ಕೆ ನಾವು ತಗೊಳ್ತಾ ಇದೀವಿ. ಜೊತೆಗೆ ಜನವರಿ 1 ಹೊಸ ವರ್ಷವಾಗಿ ನಾವು ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಈಗಲೂ ಸಹಿತ ನಮ್ಮ ದೇಶದಲ್ಲಿ ಸಹಿತ ಏನಾಗಿದೆ ಅಂದ್ರೆ, ಕೆಲವೊಂದು ರಾಜ್ಯಗಳಲ್ಲಿ ಕೆಲವೊಂದು ದಿನಗಳನ್ನ ಹೊಸ ವರ್ಷ ಅಂತಂದೇಳ್ಬಿಟ್ಟು ಆಚರಣೆಯನ್ನ ಮಾಡ್ತಾರೆ. ಅದೇನೇ ಇದ್ರೂ ಸಹಿತ ನಾನು ಇಡೀ ಪ್ರಪಂಚದಲ್ಲಿ ಎಲ್ಲಾ ದೇಶಗಳು ಸೇರ್ಬಿಟ್ಟು ಒಂದು ದಿನವನ್ನ ಬಹಳ ಸಂತಸದಿಂದ ಸಂಭ್ರಮದಿಂದ ಹೊಸ ವರ್ಷ ಅಂತಂದೇಳ್ಬಿಟ್ಟು ಆಚರಿಸ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಜನವರಿ 1. ಅದು ಚಿಕ್ಕ ದೇಶನೇ ಆಗಿರ್ಬೋದು, ದೊಡ್ಡ ದೇಶನೇ ಆಗಿರ್ಬೋದು, ಎಂತಹ ಒಂದು ದೇಶನೇ ಆಗಿರ್ಬೋದು ಅದು. ಆದ್ರೆ ಏನ್ ಮಾಡ್ತಾರೆ ಅಂತಂದ್ರೆ, ಎಲ್ರು ಜನವರಿ 1 ಹೊಸ ವರ್ಷವಾಗಿ ಆಚರಣೆಯನ್ನ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದೀವಿ. ನೋಡಿ, ಇಲ್ಲಿ ನಾವು ಹೊಸ ವರ್ಷ ಜನವರಿ 1 ನಾವು ತಗೊಂಡಾಗ ಇಲ್ಲಿ ಪ್ರಕೃತಿಯಲ್ಲಿ ಯಾವುದೇ ಒಂದು ಬದಲಾವಣೆ ಅಂತಕ್ಕಂಥದ್ದು ಇಲ್ಲ. ಸೂರ್ಯ, ಅದೇ ಚಂದ್ರ, ಅದೇ ಪ್ರಕೃತಿ, ಅದೇ ನಕ್ಷತ್ರಗಳು, ನಮ್ಮಲ್ಲಿ ಸಹಿತ ಯಾವುದೇ ಒಂದು ಬದಲಾವಣೆ ಇಲ್ಲ. ಆದ್ರೆ ಬದಲಾವಣೆ ಆಗ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ, ಕ್ಯಾಲೆಂಡರ್ ಬದಲಾವಣೆ ಆಗುತ್ತೆ. ನೋಡಿ, ನಿನ್ನೆ 11:55 ತನಕನೂ 25ನೇ ಇಸ್ವಿ ಕ್ಯಾಲೆಂಡರ್ ನೋಡ್ತಾ ಇದ್ವಿ. 11:55 ರಾತ್ರಿ ತನಕನೂ ನಮ್ಗೆ 25 ಕ್ಯಾಲೆಂಡರ್ ನಮ್ಗೆ ಬೇಕಿತ್ತು. ಆದ್ರೆ 12 ಗಂಟೆ ಆದ ತಕ್ಷಣ ಅದನ್ನ ತೆಗೆದ್ಬಿಟ್ವಿ, 26ನೇ ಇಸ್ವಿಯ ಕ್ಯಾಲೆಂಡರ್ ಅನ್ನ ನಾವು ತಗೊಂಡ್ ಬಂದ್ವಿ. ನೋಡ್ರಿ, ಕ್ಯಾಲೆಂಡರ್ ಬದಲಾವಣೆ ಆಯ್ತು. ಜೊತೆಗೆ ಇನ್ನೂ ಒಂದೇನಪ್ಪಾ ಅಂತಂದ್ರೆ, ನಾವು ಗಮನಿಸ್ಬೇಕಾಗಿರ್ತಕ್ಕಂತಹ ಅಂಶ, ನಮ್ಮ ಜೀವಿತದ ಅವಧಿಯಲ್ಲಿ 1 ವರ್ಷ ಕಡಿಮೆ ಆಯ್ತು ಅಂತಂದ್ ಹೇಳ್ಬಿಟ್ಟು ನಾವು
ನೆನಪು ಮಾಡ್ಕೊಳ್ಳೋದಿಲ್ಲ, ಮರ್ತ್ಬಿಡ್ತೀವಿ ಅದನ್ನ. ಸಂಭ್ರಮ ಪಡ್ತೀವಿ, ಸಿಹಿಯನ್ನ ಹಂಚ್ತೀವಿ, ಎಲ್ರಿಗೂ ಶುಭಾಶಯಗಳನ್ನ ಕೋರ್ತೀವಿ, ಕೇಕ್ ಕಟ್ ಮಾಡ್ತೀವಿ, ಬಂಧು ಬಾಂಧವರ ಜೊತೆ ಕುಟುಂಬದವರ ಜೊತೆ ಹೊರಗಡೆ ಹೋಗ್ಬಿಟ್ಟು ನಾವು ಖುಷಿಯನ್ನ ಪಡ್ತೀವಿ. ಎಲ್ಲಾನು ಸರಿ. ಅದೆಲ್ಲದರ ನಂತರ ಕೊನೆಗಾದ್ರೂ ನಾವು ನೆನಪು ಮಾಡ್ಕೋಬೇಕು, ನಮ್ಮ ಒಂದು ಆಯುಷ್ 1 ವರ್ಷ ಕಡಿಮೆ ಆಯ್ತು ಅಂತಂದ್ ಹೇಳ್ಬಿಟ್ಟು. ನಾವು ಭೂಮಿಯಿಂದ ನಿರ್ಗಮಿಸ್ತಕ್ಕಂಥದ್ದು 1 ವರ್ಷ ಕಡಿಮೆ ಆಯ್ತು ಅಂತಂದ್ ಹೇಳ್ಬಿಟ್ಟು, ಆಯುಷ್ ಅಂತಕ್ಕಂಥದ್ದು ಏನಾಯ್ತು, ಕಡಿಮೆ ಆಯ್ತು ಅಂತಕ್ಕಂಥದನ್ನ ನಾವಿಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೆನಪಿನಲ್ಲಿ ಇಟ್ಕೋಬೇಕು. ನೋಡಿ, ಇಂದಿನ ವರ್ಷದಲ್ಲಿ ಏನೇ ಕಹಿ ಘಟನೆಗಳು ನಡೆದಿದ್ರು ಸಹಿತ ಅವನ್ನೆಲ್ಲ ನಾವು ಯಾವ ರೀತಿ ತಗೋಬೇಕಪ್ಪ ಅಂದ್ರೆ ಒಂದು ಪಾಠವಾಗಿ ತಗೋಬೇಕು. ಇಂದಿನ ಘಟನೆಗಳನ್ನ ಪಾಠವಾಗಿ ತಗೋಬೇಕು. ಈ ವರ್ಷದ ಯಶಸ್ಸಿಗೆ ಮೆಟ್ಟಿಲನ್ನಾಗಿ ಮಾಡ್ಕೋಬೇಕು, ಗೆಲುವಿಗೆ ಮೆಟ್ಟಿಲಾಗ್ಬೇಕು. ನಾವು ಈ ಧ್ಯಾನಕ್ಕೆ ಬಂದ್ಮೇಲೆ ನಮಗ್ ಗೊತ್ತಿದೆ, ಪ್ರತಿದಿನ ಸಹಿತನು ಹೊಸ ವರ್ಷದಂತೆ ನಾವೇನ್ ಮಾಡ್ತಿದೀವಪ್ಪ ಅಂತಂದ್ರೆ ಸಂಭ್ರಮಿಸ್ತಾ ಇದ್ದೀವಿ, ಶುಭಾಶಯಗಳನ್ನ ಕೋರ್ತೀವಿ, ಏನೋ ಒಂಥರ ಉಲ್ಲಾಸ. ಡಿಸೆಂಬರ್ ಕೊನೆಯ ದಿನ ರಾತ್ರಿ ಮಲಗ್ಬೇಕಾದ ಒಂಥರ ಖುಷಿಯಿಂದ ಮಲ್ಕೊಳ್ತೀವಿ, ಬೆಳಿಗ್ಗೆ 7 ಅಷ್ಟೊತ್ತಿಗೆ ಹೊಸ ವರ್ಷ ಬಂದ್ಬಿಟ್ಟಿರುತ್ತೆ ಅಂತಂದ್ ಹೇಳ್ಬಿಟ್ಟು. ಎಷ್ಟು ಖುಷಿ ಆಗುತ್ತಪ್ಪ ಅಂತಂದ್ರೆ ರಾತ್ರಿ ಅವಾಗ ಎಚ್ಚರ ಆಗ್ತಾನೆ ಇರುತ್ತೆ. 12 ಗಂಟೆ ಆಗಿದೆಯೇನೋ ನೋಡೋಣ, ನಾಳೆ ಹೊಸ ವರ್ಷ ಬಂದಿದೆ ಏನೋ ನೋಡೋಣ ಅಂತಂದ್ ಹೇಳ್ಬಿಟ್ಟು. ಇನ್ನು ಪಟ್ಟಣಗಳಲ್ಲಿ ಅಂತನೂ ರಾತ್ರಿ ಎಲ್ಲ ಯುವ ಜನತೆ ನಿದ್ದೆಯನ್ನೇ ಮಾಡೋದಿಲ್ಲ. ಅದನ್ನ ಅಷ್ಟು ಸಂಭ್ರಮದಿಂದ ಏನ್ ಮಾಡ್ತಾರಪ್ಪ ಅಂದ ಆಚರಣೆಯನ್ನ ಮಾಡ್ತಾರೆ. ನಾವಿಲ್ಲಿ ಹೊಸ ವರ್ಷದ ದಿನ ಯಾವ ರೀತಿಯಲ್ಲಿ ನಮ್ಮ ಒಂದು ಮನಸ್ಸನ್ನ ಬದಲಾವಣೆ ಮಾಡ್ಕೋಬೇಕು, ಸಂಕಲ್ಪಗಳನ್ನ ಮಾಡ್ಕೋಬೇಕು ಅಂತಕ್ಕಂಥದನ್ನ ನಾವಿಲ್ಲಿ ನೋಡೋಣ. ನಾವು ಪರಸ್ಪರ ಸಹಕಾರ ಮತ್ತೆ ರಕ್ಷಣೆ, ಸಹಾಯವನ್ನ ಮಾಡ್ತಕ್ಕಂತಹ, ಅಂದ್ರೆ ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ, ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರಿಗೆ, ಅವಶ್ಯಕತೆ ಇರ್ತಕ್ಕಂತಹವರಿಗೆ ಸಹಕಾರವನ್ನ ಮಾಡ್ತಕ್ಕಂತಹ ಸಂಕಲ್ಪವನ್ನ ನಾವಿಲ್ಲಿ ಏನ್ ಮಾಡ್ಬೇಕಂದ್ರೆ ಮಾಡ್ಬೇಕು. ಆಮೇಲೆ ಪರಿಸರ ಸಂರಕ್ಷಣೆಯ ಸಂಕಲ್ಪವನ್ನ ನಾವು ಮೊದಲು ಮಾಡ್ಬೇಕು. ಪರಿಸರ ಇದ್ರೇನೆ ನಾವು. ಪರಿಸರ ಏನಾದ್ರೂ ಹಾಳಾಯ್ತಪ್ಪ ಅಂತಂದ್ರೆ ಅದರ ನೇರವಾದ ಪರಿಣಾಮ ನಮ್ಮ ಮೇಲೆನೆ ಬೀಳುತ್ತೆ. ಒಂದು ನೀರಿನ ಒಂದು ಮಲಿನತೆ ಆಗಿರ್ಬೋದು, ಗಾಳಿಯ ಒಂದು ಮಲಿನತೆ ಆಗಿರ್ಬೋದು, ಮಣ್ಣಿನ ಒಂದು ಮಲಿನತೆ ಆಗಿರ್ಬೋದು, ಮಾಲಿನ್ಯ ಅಂತ ಹೇಳ್ತೀವಿ ನೋಡಿ. ಇವತ್ತು ಗಾಳಿ ಮಾಲಿನ್ಯ ಆಗ್ತಾ ಇದೆ, ನೀರು ಮಾಲಿನ್ಯ ಆಗ್ತಾ ಇದೆ, ನೆಲ ಅಂತಕ್ಕಂಥದ್ದು ಮಣ್ಣು ಮಾಲಿನ್ಯ ಆಗ್ತಾ ಇದೆ. ಇದನ್ನೆಲ್ಲ ತಡೆಗಟ್ಟತಕ್ಕಂತಹ ಪ್ರಯತ್ನವನ್ನ ನಾವೇನ್ ಮಾಡ್ಬೇಕು, ಮಾಡ್ತಕ್ಕಂತಹ ಸಂಕಲ್ಪವನ್ನ ನಾವಿಲ್ಲಿ ಮಾಡಬೇಕು. ಯಾವ ರೀತಿ ಮಾಡಬಹುದು ನೋಡ್ರಿ, ಪರಿಸರದ ರಕ್ಷಣೆಯನ್ನ ನಾವ್ ಯಾವ ರೀತಿ ಮಾಡಬಹುದಪ್ಪ ಅಂತಂದ್ರೆ, ಆದಷ್ಟುನು ಹೆಣ್ಮಕ್ಳ ಕೈಯಲ್ಲಿ ಇದೆ ಇದು. ಹೆಚ್ಚಾಗಿ ಪ್ಲಾಸ್ಟಿಕ್ ಬಳಕೆಯನ್ನ ನಾವು ಕಡಿಮೆ ಮಾಡ್ಬೇಕು. ಆಮೇಲೆ ಈ ವ್ಯವಸಾಯದಲ್ಲಿ ತೊಡಗಿರ್ತಕ್ಕಂಥವ್ರು ಕ್ರಿಮಿನಾಶಕಗಳನ್ನ ಬಳಕೆ ಮಾಡ್ತಕ್ಕಂಥದ್ದನ್ನ ಏನ್ ಮಾಡ್ಬೇಕಂದ್ರೆ ಕಡಿಮೆ ಮಾಡ್ಬೇಕು. ಆದಷ್ಟು ಸಾವಯವ ಗೊಬ್ಬರವನ್ನ ಏನ್ ಮಾಡಬಹುದಪ್ಪ ಅಂದ್ರೆ ಬಳಕೆಯನ್ನ ಮಾಡಬಹುದು. ಆಮೇಲೆ ನೀರನ್ನ ಮಿತವಾಗಿ ಬಳಸ್ತಕ್ಕಂತಹ ಸಂಕಲ್ಪವನ್ನು ನಾವು ಮೊದಲು ಮಾಡ್ಲೇಬೇಕು. ಯಾಕೆಂದ್ರೆ ನೀರು ಅತಿ ಅಮೂಲ್ಯವಾಗಿರ್ತಕ್ಕಂಥದ್ದು. ನೋಡ್ರಿ, ಇಡೀ ಪ್ರಪಂಚದಲ್ಲಿ ಏನು ನೀರಿದೆಯಲ್ಲ, ಅದ್ರಲ್ಲಿ 97% ಏನಾಗಿದೆಯಪ್ಪ ಅಂತಂದ್ರೆ ಸಾಗರ ಸಮುದ್ರಗಳಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ಸಂಗ್ರಹ ಆಗ್ಬಿಟ್ಟಿದೆ. ಆ ನೀರು ಬಳಕೆಗೆ ಬರ್ತಾ ಇಲ್ಲ, ಬರೋದೇ ಇಲ್ಲ. ಅದು ವ್ಯವಸಾಯಕ್ಕೂ ಬರೋದಿಲ್ಲ, ಕುಡಿಲಿಕ್ಕೂ ಬರೋದಿಲ್ಲ, ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಅದು ಬಳಕೆಯನ್ನು ಮಾಡ್ಲಿಕ್ಕೆ ಬರೋದೇ ಇಲ್ಲ. ಒಬ್ಬ ವ್ಯಕ್ತಿ ಸಮುದ್ರದಲ್ಲಿ 1 ವರ್ಷ ಕಾಲ ಪ್ರಯಾಣವನ್ನ ಮಾಡಿದ್ರು ಸಹಿತ ಒಂದ್ ಹನಿ ನೀರನ್ನು ಕುಡಿಲಿಕ್ಕೆ ಆಗೋದಿಲ್ಲ. ಆ ಸಪರೇಟ್ ನೀರನ್ನು ಇಟ್ಕೊಂಡೇ ಹೋಗ್ಬೇಕು. ನೋಡ್ರಿ, 97% ಏನಾಗಿದೆಯಪ್ಪ ಅಂದ್ರೆ ಸಾಗರ ಸಮುದ್ರಗಳಲ್ಲಿ ಸಂಗ್ರಹ ಆಗಿದೆ. ಉಳಿದಿರ್ತಕ್ಕಂತಹ 3% ನೀರ್ ಮಾತ್ರ ಸಿಹಿ ನೀರದು. ಅದ್ರಲ್ಲೇನು ಬಹಳಷ್ಟು ಭಾಗ ಏನಾಗಿದೆಯಪ್ಪ ಅಂತಂದ್ರೆ ಈ ಮಂಜುಗಡ್ಡೆಯ ರೂಪದಲ್ಲಿ ಸಂಗ್ರಹ ಆಗ್ಬಿಟ್ಟಿದೆ. ಆ ಧ್ರುವ ಪ್ರದೇಶಗಳನ್ನ ನೋಡಿದ್ರೆ, ಆಮೇಲೆ ಹಿಮಾಲಯ ಪರ್ವತ ಪ್ರದೇಶಗಳನ್ನ ನೋಡಿದ್ರೆ ಅಲ್ಲಿ ಮಂಜು ಏನಿದೆಯಲ್ಲ ಅದೆಲ್ಲನೂ ಸಿಹಿ ನೀರೇನೇನೆ. ನೋಡ್ರಿ, ಇರ್ತಕ್ಕಂತಹ 3% ನೀರಿನಲ್ಲಿ ಮಂಜುಗಡ್ಡೆಯ ರೂಪದಲ್ಲಿ ಸಾಕಷ್ಟು ನೀರು ಸಂಗ್ರಹ ಆಗ್ಬಿಟ್ಟಿದೆ. ಇನ್ನು ಉಳಿತಕ್ಕಂಥದ್ದು ಕೇವಲ 1.25-2% ನೀರ್ ಮಾತ್ರ ನಮಗೆ ಕುಡಿಲಿಕ್ಕೆ ಸಿಗ್ತಕ್ಕಂಥದ್ದು. ಹಾಗಾಗಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ನೀರನ್ನ ನಾವು ಬಹಳ ಎಚ್ಚರಿಕೆಯಿಂದ ಬಳಕೆ ಮಾಡೋದನ್ನ ನಾವಿಲ್ಲಿ ಹೊಸ ವರ್ಷದಲ್ಲಿ ಏನ್ ಮಾಡೋಣ, ಸಂಕಲ್ಪವನ್ನ ಮಾಡೋಣ. ನಮ್ ಕೈಯಲ್ಲಿದೆ, ಹೆಣ್ಮಕ್ಳಲ್ಲೇ ಕೈಯಲ್ಲಿನೇ ಇದೆ ನೀರನ್ನ ಬಳಕೆ ಮಾಡ್ತಕ್ಕಂಥದ್ದು. ನೋಡಿ, ಸಿಂಕಲ್ಲಿ ನಾವು ಪಾತ್ರೆಯನ್ನ ತೊಳಿತಾ ಇರ್ತೀವಿ,
ನಾವು ಪಾತ್ರೆ ತೊಳೆಯುವ ತನಕ ಏನ್ ಮಾಡ್ತೀವಿ, ಸಿಂಕ್ ಆನ್ ಮಾಡ್ಕೊಂಡೇ ಇರ್ತೀವಿ. ಆದ್ರೆ ಪಾತ್ರೆನ ತೊಳಿಬೇಕಾದ್ರೆ ಮಾತ್ರ ಸಿಂಕ್ ಅನ್ನ ಆನ್ ಮಾಡ್ಕೊಳ್ಳೋಣ. ಉಳಿದಂತೆ ನಾವು ಅವನ್ನ ಈ ಒಂದು ವಿಮ್ ಪೌಡ್ರು ಏನೋ ಒಂದು ಬಳಕೆ ಮಾಡ್ತಿರ್ತೀವಿ, ಅದನ್ನೆಲ್ಲ ಹಾಕ್ಬಿಟ್ಟು ಪಾತ್ರೆಗಳನ್ನ ತಿಕ್ಕುವ ತನಕ ಏನ್ ಮಾಡ್ಬೋದು, ನಾವು ಸಿಂಕ್ ಅನ್ನ ಆಫ್ ಮಾಡ್ಕೋಬಹುದು. ಆದ್ರೆ ಹಂಗ್ ಮಾಡಲ್ಲ ನಾವು. ಸಿಂಕ್ ಪಾತ್ರೆ ತೊಳಿಲಿಕ್ಕೆ ಕೂತ್ಕೊಂಡ್ವಿ ಅಂದ್ರೆ ಸಿಂಕ್ ಫಸ್ಟ್ ಆನ್ ಮಾಡ್ಕೊಂಡು ಪಾತ್ರೆ ತೊಳೆದಿದ್ದಾದ್ಮೇಲೆನೆ ಅದನ್ನ ಆಫ್ ಮಾಡ್ತೀವಿ. ಇದನ್ನ ನಿಲ್ಸೋಣ. ಅವಶ್ಯಕತೆ ಇದ್ದಾಗ ಮಾತ್ರ ಏನ್ ಮಾಡೋಣ, ನಾವು ಬಳಕೆಯನ್ನು ಮಾಡೋಣ. ಕೆಲವೊಂದ್ಸರಿ ಏನ್ ಮಾಡ್ತೀವಿ, ಪಾತ್ರೆ ತೊಳಿತಾ ಇರ್ತೀವಿ, ಫೋನ್ ಬಂದ್ಬಿಡುತ್ತೆ, ಎಮರ್ಜೆನ್ಸಿ ಕಾಲ್ ಅಂತ ಹೇಳ್ಬಿಟ್ಟು ಆ ಸಿಂಕ್ ನ ನೀರು ಹೋಗ್ತಾ ಇರ್ತದೆ, ಫೋನ್ ಮಾಡಕ್ ಹೋಗ್ಬಿಡ್ತೀವಿ ನಾವು. ಇದೆಲ್ಲ ಎಚ್ಚರಿಕೆಯಿಂದ ನಾವು ಗಮನಿಸ್ಬೇಕು. ಅವಶ್ಯಕತೆ ಇರಷ್ಟೇ ನಾವು ನೀರನ್ನ ಏನ್ ಮಾಡೋಣಪ್ಪ ಅಂದ್ರೆ ಬಳಕೆಯನ್ನು ಮಾಡೋಣ. ಆಮೇಲೆ ಮತ್ತೊಂದು ಏನಪ್ಪಾ ಅಂದ್ರೆ, ಪರಿಸರ ರಕ್ಷಣೆ ಆಗ್ಬೇಕಪ್ಪ ಅಂತಂದ್ರೆ ನಾವು ನೆಮ್ಮದಿಯಿಂದ ಇರ್ಬೇಕು, ನಮಗೆ ಸಾಕಷ್ಟು ಆಮ್ಲಜನಕ ಸಿಗ್ಬೇಕಪ್ಪ ಅಂತಂದ್ರೆ ಗಿಡ ಮರಗಳು ಬಹಳ ಮುಖ್ಯ. ಹಾಗಾಗಿ ನಾವೇನ್ ಮಾಡೋಣ, ಹೊಸ ವರ್ಷದಲ್ಲಿ ಹೆಚ್ಚು ಹೆಚ್ಚು ಗಿಡಗಳನ್ನ ಬೆಳೆಸ್ತಕ್ಕಂತಹ ನೆಡ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನ ಹಾಕೊಳ್ಳೋಣ. ಇದು ಒಂದು ಪರಿಸರದ ಬಗ್ಗೆ ನಾವು ವಹಿಸ್ಬೇಕಾಗಿರ್ತಕ್ಕಂತಹ ಕಾಳಜಿ. ಇದನ್ನ ಪ್ರತಿಯೊಬ್ರು ಸಂಕಲ್ಪ ಮಾಡ್ಲೇಬೇಕು. ನಾನು ಪರಿಸರವನ್ನ ರಕ್ಷಣೆ ಮಾಡ್ತೀನಿ, ಈ ಮಾಲಿನ್ಯಗಳನ್ನ ಕಡಿಮೆ ಮಾಡ್ಲಿಕ್ಕೆ ನನ್ನ ಒಂದು ಕೊಡುಗೆನು ಇರ್ಲಿ ಪ್ರಕೃತಿಗೆ ಅಂತಕ್ಕಂಥದ್ದು ನಾವೇನ್ ಮಾಡ್ಬೇಕು, ಇಲ್ಲಿ ಸಂಕಲ್ಪವನ್ನ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಇನ್ನ ನಮ್ಮಲ್ಲಿ ಯಾವ್ಯಾವ ರೀತಿ ಬದಲಾವಣೆಯನ್ನ ನಾವು ಮಾಡ್ಕೋಬೇಕಪ್ಪ ಅಂತಂದ್ರೆ, ನಮಗೆ ಜೀವನದಲ್ಲಿ ಸಾಕಷ್ಟು ಜನ ಸಹಾಯವನ್ನ ಮಾಡಿರ್ತಾರೆ, ಸಹಕಾರವನ್ನ ನೀಡಿರ್ತಾರೆ. ಅವರನ್ನ ಏನ್ ಮಾಡ್ಬೇಕು, ನಾವು ಪ್ರತಿನಿತ್ಯನೂ ನೆನಪು ಮಾಡ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಬೇಕು. 26ನೇ ಇಸ್ವಿ ಬಂತು ಅಂತಂದ್ ಹೇಳ್ಬಿಟ್ಟು 25ನೇ ಇಸ್ವಿಯಲ್ಲಿ ಸಹಾಯ ಮಾಡಿರ್ತಕ್ಕಂಥನ್ನೆಲ್ಲ ಮರಿತಕ್ಕಂಥದ್ದಲ್ಲ. ಸಹಾಯ ಮಾಡಿರ್ತಕ್ಕಂಥವ್ರನ್ನ ನಾವೇನ್ ಮಾಡ್ಬೇಕು, ನೆನಪು ಮಾಡ್ಕೊಳ್ತಾ ಇರ್ಬೇಕು, ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇರ್ಬೇಕು. ಹಣದ ರೂಪದಲ್ಲಿ ಸಹಾಯ ಮಾಡಿರಬಹುದು, ನಮಗೆ ಒಂದು ಮನಸ್ಸಿಗೆ ಸಮಾಧಾನ ಕೊಡ್ತಕ್ಕಂತಹ 4 ಮಾತುಗಳಲ್ಲಿ ಸಮಾಧಾನವನ್ನ ಕೊಟ್ಟಿರಬಹುದು. ಅಂತವ್ರನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಮನಸ್ಸಿನಲ್ಲಿ ಯಾವಾಗ್ಲೂ ನೆನಪು ಮಾಡ್ಕೊಳ್ತಕ್ಕಂಥದ್ದನ್ನ ಮಾಡ್ಬೇಕು. ಆಮೇಲೆ ಇನ್ನೊಂದು ನಮ್ಮಲ್ಲಿ ಏನ್ ಬದಲಾವಣೆ ಆಗ್ಬೇಕಪ್ಪ ಅಂದ್ರೆ, ಅನ್ಯರ ತಪ್ಪನ್ನ ಮರೆತು ಬಿಟ್ಟು ಕ್ಷಮಿಸ್ತಕ್ಕಂತಹ ಗುಣವನ್ನ ನಾವು ಬೆಳೆಸ್ಕೋಬೇಕು. ಆ ಕ್ಷಮಾಗುಣ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದು ನಮ್ಮ ಒಂದು ಬೆಳವಣಿಗೆಗೆ ಬಹಳ ಸಹಕಾರಿಯಾಗಿರ್ತಕ್ಕಂಥದ್ದು. ನೋಡಿ, ನಾವು ಎಷ್ಟು ತಪ್ಪುಗಳನ್ನ ಮಾಡ್ತೀವಿ. ಅದಕ್ಕೆ ಶರಣರು ಹೇಳ್ತಾರೆ, ನನ್ನ ತಪ್ಪುಗಳು ಅನಂತ ಕೋಟಿ, ನಿನ್ನ ಸೈರಣೆಗೆ ಕೊನೆ ಇಲ್ಲ ಅಂತಂದ್ ಹೇಳ್ಬಿಟ್ಟು ಶರಣರು ಹೇಳಿದ್ದಾರೆ. ನಾವು ಕೋಟ್ಯಾನು ಕೋಟಿ ತಪ್ಪುಗಳನ್ನ ಮಾಡಿರ್ತೀವಿ, ನಮಗೆ ಅರಿವಿದ್ದು ಒಂದೊಂದ್ಸಾರಿ ಅರಿವಿಲ್ದಲೂ ಮಾಡಿರ್ತೀವಿ, ಅರಿವಿದ್ದು ಮಾಡಿರ್ತೀವಿ. ಆದ್ರೆ ಆ ಭಗವಂತ ಅವನ್ನೆಲ್ಲ ಕ್ಷಮಿಸ್ತಾನಲ್ವಾ. ಆ ಒಂದು ಭಗವಂತನ ಅಂಶ ಆಗಿರ್ತಕ್ಕಂತಹ ನಾವು ಸಹಿತ ಏನ್ ಮಾಡ್ಬೇಕು, ಅನ್ಯರ ತಪ್ಪುಗಳನ್ನ ಕ್ಷಮಿಸ್ತಕ್ಕಂತಹ ಗುಣವನ್ನ ಬೆಳೆಸ್ಕೋಬೇಕು. ಅನ್ಯರ ತಪ್ಪುಗಳನ್ನ ನಾವು ಕ್ಷಮಿಸ್ಬೇಕು. ಜೊತೆಗೆ ನಮ್ಮಿಂದ ಯಾರಿಗಾದ್ರೂ ನೋವಾಗಿದ್ರೆ ಅವರಲ್ಲಿ ಸಹಿತ ನಾವು ಕ್ಷಮೆ ಕೇಳ್ತಕ್ಕಂತಹ ಒಂದು ಪರಿಪಾಠವನ್ನ ಬೆಳೆಸ್ಕೋಬೇಕು. ಜೊತೆಗೆ ಏನ್ ಮಾಡ್ಬೇಕಂದ್ರೆ, ಭಗವಂತನೆಲ್ಲ ನಾವು ಪ್ರತಿನಿತ್ಯ ಒಂದು ಪ್ರಾರ್ಥನೆಯನ್ನ ಮಾಡ್ಬೇಕು. ಅದನ್ನ ಇವತ್ತು ನಾವು ಮೊದಲನೇ ದಿನನೇ ಸಂಕಲ್ಪವನ್ನ ಮಾಡೋಣ. ಏನಂತ, ನನ್ನಿಂದ ಹಲವಾರು ತಪ್ಪುಗಳು ಆಗ್ತಾ ಇರ್ತವೆ, ಅಂತಹ ಒಂದು ತಪ್ಪುಗಳು ಆಗದಂತೆ ನನಗೆ ಜ್ಞಾನವನ್ನ ಕೊಡು ಅಂತಂದ್ ಹೇಳ್ಬಿಟ್ಟು ನಾವು ಭಗವಂತನನ್ನ ಏನ್ ಮಾಡ್ಬೇಕು, ಕೇಳ್ಕೋಬೇಕು. ತಪ್ಪು ಅಂತ ಗೊತ್ತಿರುತ್ತೆ, ಒಂದೊಂದ್ಸಾರಿ ಮನಸ್ಸು ಹೇಳ್ತಾ ಇರುತ್ತೆ, ಆದ್ರ ಸಮಯ ಸಂದರ್ಭಕ್ಕೆ ಏನ್ ಮಾಡ್ಬಿಡ್ತೀವಿ, ನಾವು ತಪ್ಪುಗಳನ್ನ ಮಾಡ್ಬಿಡ್ತೀವಿ. ಅದು ನಮ್ಮ ಅರಿವಿಗೆ ಬಂದ್ಮೇಲೆ ಏನ್ ಮಾಡ್ಬೇಕು, ನಾವ್ ಅದನ್ನ ಬಿಡ್ಬೇಕು. ತಪ್ಪು ಮಾಡೋದನ್ನ ಏನ್ ಮಾಡ್ಬೇಕು, ನಾವು ಬಿಡ್ಬೇಕು. ಜೊತೆಗೆ ಏನ್ ಮಾಡ್ಬೇಕು, ಭಗವಂತನಲ್ಲಿ ಪ್ರತಿನಿತ್ಯ ಪ್ರಾರ್ಥನೆಯನ್ನ ಮಾಡ್ಕೋಬೇಕು. ಬಹಳ ಮುಖ್ಯ. ಅದು ಬೆಳಿಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆ ಮಾಡ್ಕೋಬೇಕು, ರಾತ್ರಿಗೂ ಪ್ರಾರ್ಥನೆಯನ್ನ ಮಾಡ್ಕೋಬೇಕು. ಈ ಅಭ್ಯಾಸವನ್ನ ನಾವು ಮುಂಚೆ ಇಟ್ಕೊಂಡಿರ್ಲಿಲ್ಲ ಅಂದ್ರೆ ಇವತ್ತಿಂದ ಇಟ್ಕೊಳ್ಳೋಣ. ಬೆಳಿಗ್ಗೆ ಎದ್ದ ತಕ್ಷಣ ಭಗವಂತ, ನನ್ನಿಂದ ಇವತ್ತು ಯಾವ ತಪ್ಪುಗಳನ್ನು ಮಾಡಿಸ್ಬೇಡಪ್ಪ, ಯಾರಿಗೂ ನನ್ನ ಮನಸ್ಸಿನಿಂದ ಮತ್ತೆ ಮಾತಿನಿಂದ ಮನಸ್ಸಿನಿಂದ ಕೃತಿಯಿಂದ ಯಾರಿಗೂ ನೋವಾಗದಂತೆ ಇವತ್ತು ನನ್ನ ಒಂದು ದಿನಚರಿ ಕಳಿತಕ್ಕಂತಹ ಶಕ್ತಿಯನ್ನ ನನಗ್ ಕೊಡು ಅಂತ ಕೇಳ್ಬೇಕು. ರಾತ್ರಿ ಏನ ಹೇಳ್ಬೇಕು ನಾವು, ನನಗೆ ಅರಿವಿಗೆ ಬರದೆ ಯಾರಿಗಾದ್ರೂ ಏನಾದ್ರೂ ನನ್ನಿಂದ ನೋವಾಗಿದ್ರೆ ನನ್ನನ್ನ ಕ್ಷಮಿಸು ಭಗವಂತ ಅಂತಂದ್ ಹೇಳ್ಬಿಟ್ಟು ದೇವರಲ್ಲಿ ಏನ್ ಮಾಡ್ಬೇಕು, ಕ್ಷಮೆಯನ್ನ ಕೇಳ್ಬೇಕು. ಈ ಒಂದು ಪರಿಪಾಠವನ್ನ ನಾವು ಹಿಂದೆ ಮಾಡ್ತಾ ಇದ್ರೆ ಒಳ್ಳೇದೇನೆ. ಮಾಡುವ ಅಭ್ಯಾಸ ಇರ್ಲಿಲ್ಲಪ್ಪ ಅಂದ್ರೆ ಏನ್ ಮಾಡ್ಬೇಕು, ನಾವು ಅದನ್ನ ಬೆಳೆಸ್ಕೊಳ್ತಕ್ಕಂತಹ ಪ್ರಯತ್ನವನ್ನ ನಾವಿಲ್ಲಿ ಮಾಡ್ಬೇಕು. ಆಮೇಲೆ ನಮ್ಮ ಆಲೋಚನೆಗಳು ಬದಲಾಗ್ಬೇಕು. ಹೊಸ ವರ್ಷದಲ್ಲಿ ನಮ್ಮ ದಿನಚರಿಯನ್ನ ಸಹಿತ ನಾವು ಬದಲಾವಣೆ ಮಾಡ್ಕೊಳ್ಳೋಣ. ಯಾವ ರೀತಿ ಬದಲಾವಣೆಯನ್ನ ಮಾಡ್ಕೋಬಹುದು, ಇನ್ನೂ ಒಂದು ಸಮಯ ಸಿಕ್ಕರೆ ಹೆಚ್ಚಿನ ಒಂದು ಧ್ಯಾನವನ್ನ ಮಾಡ್ತಕ್ಕಂತಹ ಸಂಕಲ್ಪವನ್ನ ಮಾಡೋಣ. ಸ್ವಾಧ್ಯಾಯವನ್ನ ಮಾಡ್ತಕ್ಕಂತಹ ಒಂದು ಸಂಕಲ್ಪವನ್ನ ಮಾಡೋಣ.
ಧ್ಯಾನವನ್ನ ಮಾಡ್ತಕ್ಕಂಥದ್ದು, ಸ್ವಾಧ್ಯಾಯವನ್ನ ಮಾಡ್ತಕ್ಕಂಥದ್ದು, ಇದನ್ನ ನಾವು ಸಂಕಲ್ಪವನ್ನ ಮಾಡ್ಬೇಕು. ಒಂದೊಂದು ಪ್ರತಿನಿತ್ಯ ಒಂದು 2-2, 3-3 ನಿಮಿಷ ನಾವು ಹೆಚ್ಚಿಗೆ ಮಾಡ್ತಾ ಹೋಗೋಣ. ಧ್ಯಾನವನ್ನ ಇವತ್ತು ನಾನು 15 ನಿಮಿಷ ಮಾಡ್ತಾ ಇದ್ದೀನಿ ಧ್ಯಾನ ಅಂದ್ರೆ, ಇರ್ತಕ್ಕಂತಹ ಸಮಯವನ್ನೇ ಹೊಂದಾಣಿಕೆ ಮಾಡ್ಕೊಂಡು 20 ನಿಮಿಷ ಮಾಡೋಣ. 10 ನಿಮಿಷ ಸ್ವಾಧ್ಯಾಯ ಮಾಡ್ತಾ ಇದ್ದೀನಿ ಅಂತಂದ್ರೆ ಸಮಯವನ್ನ ಉಳಿತಾಯ ಮಾಡ್ಕೊಂಡು 15 ನಿಮಿಷ ಸ್ವಾಧ್ಯಾಯವನ್ನ ಮಾಡೋಣ. ಇವನ್ ಸಂಕಲ್ಪವನ್ನ ನಾವು ಮಾಡ್ಲೇಬೇಕು. ಯಾಕಂದ್ರೆ ಈ ಸ್ವಾಧ್ಯಾಯ, ಸತ್ಸಂಗ, ಧ್ಯಾನದಿಂದನೇ ನಾವು ಏನಾಗ್ತೀವಪ್ಪ ಅಂದ್ರೆ ಆಧ್ಯಾತ್ಮಿಕದಲ್ಲಿ ಮೇಲೆ ಬರ್ಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಎಲ್ಲ ಕೆಲಸಗಳನ್ನ ನಾವು ಪ್ರೀತಿಯಿಂದ ಮಾಡೋಣ. ನಮ್ಮ ಮನೆ ಅಂತಕ್ಕಂಥದ್ದು ದೇವಸ್ಥಾನ ಇದ್ದಂಗೆ. ಕೆಲವೊಂದ್ ಸಾರಿ ಬೇಸರ ಬಂದ್ಬಿಡುತ್ತೆ. ಇದೇನು ಬೆಳಿಗ್ಗೆ ಎದ್ದ ತಕ್ಷಣ ಪ್ರತಿನಿತ್ಯ ಕಸ ಗುಡಿಸ್ಬೇಕು, ಪಾತ್ರೆ ತೊಳಿಬೇಕು, ಅಡಿಗೆ ಮಾಡ್ಬೇಕು, ಇದೇನಪ್ಪಾ ಇದು ಅಂತಕ್ಕಂಥ ನಮ್ಮ ಮನಸ್ಸಿಗೆ ಬರುತ್ತೆ. ಕೆಲವೊಂದ್ ಸಾರಿ ಬರ್ತಕ್ಕಂಥದ್ದು ಸಹಜನೇ. ಎಲ್ರ ಮನೆಯಲ್ಲಿ ಎಲ್ರು ಮಲ್ಕೊಂಡಿರ್ತಾರೆ, ಆದ್ರೆ ನಾವು ಮಾತ್ರ ಬೇಗ ಎದ್ದು ಕೆಲಸ ಮಾಡ್ತಾ ಇರ್ತೀವಿ. ದಿನ ಇದು ನನಗೆ ತಪ್ಪಿದ್ದಲ್ಲ ಅಂತಕ್ಕಂತಹ ಮನಸ್ಸಿಗೆ ಬರುತ್ತೆ. ಆದ್ರೆ ಅದನ್ನು ಸಹಿತ ದೇವರ ಕಾರ್ಯ ಅಂತ ಅನ್ಕೊಳ್ಳೋಣ. ನಮ್ಮ ಮನೆಯನ್ನ ನಾವು ದೇವಸ್ಥಾನ ಅಂತ ಅನ್ಕೊಂಡ್ರೆ, ನಾವು ಮನೆಯಲ್ಲಿ ಓಡಾಡಿ ಕೆಲಸವನ್ನ ಮಾಡ್ತೀವಲ್ಲ, ಆ ಒಂದು ಹೆಜ್ಜೆಗಳು ಪರಮಾತ್ಮನಿಗೆ ಆಗ್ತಕ್ಕಂತಹ ಒಂದು ಪ್ರದಕ್ಷಿಣೆ ಅಂತ ಅನ್ಕೊಳ್ಳೋಣ. ನಮ್ಮ ಮನೆಯನ್ನ ಸ್ವಚ್ಛ ಮಾಡ್ತಕ್ಕಂಥದನ್ನ ನಾನು ದೇವಸ್ಥಾನವನ್ನು ಸ್ವಚ್ಛ ಮಾಡ್ತಿದ್ದೀನಿ ಅಂತ ಮನಸ್ಸಿನಲ್ಲಿ ಭಾವಿಸ್ಕೊಳ್ಳೋಣ. ಮನೆಯಲ್ಲಿರ್ತಕ್ಕಂತಹ ಸದಸ್ಯರಿಗೆ ಮತ್ತೆ ಅತಿಥಿಗಳಿಗೆ ಅಡಿಗೆ ಮಾಡ್ತಕ್ಕಂಥದನ್ನು ಸಹಿತ ನಾವು ಬೇಸರ ಮಾಡ್ಕೊಳ್ತಕ್ಕಂಥದ್ದು ಬೇಡ. ಅವರೆಲ್ಲ ಪರಮಾತ್ಮನ ಒಂದು ಸ್ವರೂಪಗಳು, ಅವ್ರಿಗೆ ಮಾಡ್ತಕ್ಕಂತಹ ನೈವೇದ್ಯ ಅಂತ ಅಂದ್ಕೊಳ್ಳೋಣ. ಈ ರೀತಿ ಮನೋಭಾವ ನಮ್ಮಲ್ಲಿ ಬಂದಾಗ ನೋಡಿ, ಯಾವ ಕೆಲಸನೂ ನಮಗ್ ಬೇಸರ ಅನ್ಸೋದೇ ಇಲ್ಲ. ಸರಿ, ರಾಮಕೃಷ್ಣ ಪರಮಹಂಸರು ಪ್ರವಚನವನ್ನ ಕೊಡ್ತಾ ಇದ್ರು. ಅಲ್ಲಿಗೆ ಒಬ್ಬ ಹೆಣ್ಮಗಳು ಬಂದಿದ್ಲು. ಅವ್ರು ಹೇಳ್ತಾ ಇದ್ರಂತೆ, ಪೂಜೆ ಮಾಡಿ, ಜಪ ಮಾಡಿ, ದಿನಕ್ಕಿಷ್ಟು ಅಂತಂದೇಳ್ಬಿಟ್ಟು ಹೇಳಿದ್ರು. ಅವ್ರು ಸಮಯ ಸಿಕ್ಕಾಗೆಲ್ಲ ನೀವು ಜಪ ಮಾಡ್ತಾ ಇರ್ಬೇಕು. 1000 ಸಾರಿ, ಅನುಕೂಲ ಆದ್ರೆ 10,000 ಸಾರಿ. ಆ ಜಪ ಮಣಿಗಳು ಇರ್ತಾವ, ಅದನ್ನ 101 ಮಣಿಗಳು ಇರ್ತವೆ, ನೀವು ಜಪವನ್ನ ಮಾಡ್ಬೇಕು ಅಂತಂದೇಳ್ಬಿಟ್ಟು ಹೇಳಿದ್ರು. ಒಬ್ಬ ಹೆಣ್ಮಗಳು ಬಂದಿದ್ಲು ಅಲ್ಲಿಗೆ. ಆಯಮ್ಮನ್ ಮನೆಯಲ್ಲಿ ಮೊಮ್ಮಗು ಇರುತ್ತೆ. ಅದನ್ನ ಸುಧಾರಿಸ್ತಕ್ಕಂತಹ ಕೆಲಸ ಆ ಹೆಣ್ಮಗಳದು. ಮನೆಗೆ ಬೆಳಿಗ್ಗೆ ಎದ್ದ ತಕ್ಷಣ ಆ ಮಗುವಿನ ತಂದೆ ತಾಯಿ ಎಲ್ರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಬೆಳಿಗ್ಗೆಯಿಂದ ಸಂಜೆ ತನಕ ಆ ಮಗುವನ್ನ ಸುಧಾರಿಸ್ಬೇಕು. ಆಯಮ್ಮನ್ ಮನಸ್ಸಿನಾಗ ಒಂದು ಆಲೋಚನೆ ಬಂತು. ಈ ಗುರುಗಳು ನೋಡಿದೇನ್ ಹೇಳಿದ್ರು, ಜಪ ಮಾಡ್ರಿ, ಪೂಜೆ ಮಾಡ್ರಿ ಅಂತ ಹೇಳಿದ್ರು. ನನಗ್ ನೋಡಿದ್ರೆ ಸಮಯನೇ ಸಿಗ್ತಾ ಇಲ್ವಲ್ಲ, ಹಾಗಾದ್ರೆ ನನ್ ಜನ್ಮ ವ್ಯರ್ಥ ಆಗುತ್ತಾ ಅಂತಂದೇಳ್ಬಿಟ್ಟು ಟೈಮ್ಗೆ ದೇವರಿಗೆ ನನ್ ಮೇಲೆ ಕರುಣೆ ಅಂತಕ್ಕಂಥದ್ದು ಬರೋದೇ ಇಲ್ಲ. ಯಾಕೆ ಅಂದ್ರೆ ದೈವದ ಒಂದು ಇದು ಸಿಗ್ಬೇಕಪ್ಪ, ಆಶೀರ್ವಾದ ಸಿಗ್ಬೇಕು ಅಂದ್ರೆ ಜಪ ಮಾಡ್ಬೇಕು, ಪೂಜೆ ಮಾಡ್ಬೇಕು ಅಂತ ಮನಸ್ಸಿಗೆ ಬಹಳ ವ್ಯತ್ಯಯ ಆಗ್ಬಿಡ್ತಂತೆ. ಮತ್ತೆ ಮರುದಿನ ಆಯಮ್ಮ ಏನ್ ಮಾಡಿದ್ದು, ಪರಮಹಂಸ ಗುರುಗಳನ್ನ ಹುಡ್ಕೊಂಡು ಹೋದ್ಲು. ರಾಮಕೃಷ್ಣ ಪರಮಹಂಸರನ್ನ ಗುರುಗಳು ಕೂತಿದ್ರು, ಹೋಗಿ ನಮಸ್ಕಾರ ಮಾಡಿದ್ಲು. ಅವ್ರ ಹತ್ರ ಹೇಳಿದ್ನಂತೆ, ಗುರುಗಳೇ, ನೀವು ನಿನ್ನೆ ಏನೋ ಹೇಳಿದ್ರಿ, ಪೂಜೆ ಮಾಡ್ಬೇಕು, ಜಪ ಮಾಡ್ಬೇಕು, ನಾಮಾವಳಿಗಳನ್ನ ಹೇಳ್ಕೊಳ್ಳಿ ಅಂತ ಹೇಳಿದ್ರಿ. ನನಗೆ ಮೊಮ್ಮಗು ಇದೆ, ಬೆಳಿಗ್ಗೆ ಎದ್ದಾಗಿಂದ ಸಂಜೆ ಮಲಗೋ ತನಕ ನನಗೆ ಮೊಮ್ಮಗನ್ ಸುಧಾರಿಸ್ತಕ್ಕಂತಹ ಕೆಲಸನೇ ಇದೆ. ಹಾಗಾದ್ರೆ ಹೆಂಗ್ ಮಾಡ್ಬೇಕು ನಾನು, ದೇವರಿಗೆ ಹತ್ರ ಆಗ್ತಕ್ಕಂಥದ್ದು ಹೇಗೆ ಅಂತ ಹೇಳಿದ್ರು. ಆಗ ರಾಮಕೃಷ್ಣ ಪರಮಹಂಸರು ಹೇಳಿದ್ರಂತೆ, ಹೌದಮ್ಮ, ನಿನ್ನ ಮೊಮ್ಮಗು ಇದೆ ಅಲ್ಲ, ಅದನ್ನ ಕೃಷ್ಣ ಅಂತ ತಿಳ್ಕೊ, ನೀನು ಪುಟ್ಟ ಕೃಷ್ಣ ಅಂತ ತಿಳ್ಕೊ. ಅವನಿಗೆ ಊಟ ಮಾಡಿಸ್ಬೇಕಾದ್ರೆ ಕೃಷ್ಣನಿಗೆ ಊಟ ಮಾಡಿಸ್ತಾ ಇದ್ದೀನಿ ಅಂತ ಅಂದ್ಕೊ. ಅವನ ಜೊತೆಗೆ ಆಟ ಆಡ್ಬೇಕಾದ್ರೆ ಕೃಷ್ಣನ ಜೊತೆಗೆ ಆಟ ಆಡ್ತಿದ್ದೀನಿ ಅಂತ ಅಂದ್ಕೊ. ಆ ಮಗುಗೆ ಸ್ನಾನ ಮಾಡಿಸ್ಬೇಕಾದ್ರೆ ಕೃಷ್ಣನಿಗೆ ಸ್ನಾನ ಮಾಡಿಸ್ತಿದೀನಿ ಅಂತ ಅಂದ್ಕೊ. ಮತ್ತಿದು ಕೃಷ್ಣನ ಸೇವೆ ಮಾಡದೆ ದೇವ್ರ ಸೇವೆ ಮಾಡ್ದಂಗೆ ಅಲ್ವಾ? ಎಲ್ರಿಗಿಂತ ಜಪ ಮಾಡೋದ್ಕಿಂತ ಪೂಜೆ ಮಾಡೋದ್ಕಿಂತ ನಿಂದೇನೇನೆ ಅತ್ಯಂತ ಪ್ರೀತಿ ಪಾತ್ರವಾಗಿರ್ತಕ್ಕಂತಹ ಕೆಲಸ ಆಯ್ತಲ್ವಾ ಭಗವಂತನಿಗೆ. ಈ ರೀತಿ ಮಾಡು ತಾಯಿ ಅಂತ ಹೇಳಿದ್ರಂತೆ. ಆಗ ಅಯ್ಯಮ್ಮನಿಗೆ ಬಹಳ ಖುಷಿ ಆಗ್ಬಿಡುತ್ತಂತೆ. ನೋಡಿ, ನಾವು ಕೆಲಸವನ್ನ ಸಹಿತ ದೇವರ ಕೆಲಸ ಅಂತ ಮಾಡ್ಕೊಂಡಾಗ ಅದು ದೇವರಿಗೆ ಸಲ್ಲುತ್ತೆ. ಆ ಒಂದು ಪೂಜೆ, ಪ್ರಾರ್ಥನೆ ಇಷ್ಟೇ ಒಂದು ಪಾತ್ರವನ್ನ ಈ ಒಂದು ನಮ್ಮ ಕೆಲಸ ಕಾರ್ಯಗಳನ್ನು ವಹಿಸ್ತವೆ. ನೋಡ್ರಿ, ಇವೆಲ್ಲ ನಮಗೆ ಒಂದು ನೀತಿ ಕಥೆಗಳಿವು. ಇವನ್ನೆಲ್ಲ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಪದೇ ಪದೇ ನೆನಪು ಮಾಡ್ಕೊಳ್ತಾನೆ ಇರ್ಬೇಕು. ಜೊತೆಗೆ ನಾವು ಹೊಸ ವರ್ಷದಲ್ಲಿ ಒಂದು ಗುರಿಯನ್ನ ಇಟ್ಕೊಳ್ಳೋಣ. ಆ ಗುರಿ ಸಾಧನೆಗೆ ನಾವು ಪ್ರಯತ್ನವನ್ನ ಮಾಡೋಣ. ನಾನು ಉದಾಹರಣೆಗೆ ಈ ವರ್ಷದಲ್ಲಿ 20 ಜನಕ್ಕೆ ಧ್ಯಾನ ಕಲಿಸ್ತೀನಿ ಅಂತಂದು ಸಂಕಲ್ಪ ಮಾಡಿದೀನಿ ಅಂತ ಅಂದ್ಕೊಳ್ಳೋಣ. ಒಂದೇ ದಿನಕ್ಕೆ 20 ಜನಕ್ಕೆ ಹೇಳಲಿಕ್ಕೆ ಆಗಲ್ಲ, ಹೌದಾ? ಇವತ್ತು ಒಬ್ರಿಗೆ ಹೇಳೋಣ,
ಮತ್ತೆ ಯಾರು ಸಿಗ್ಲಾ, ಫೆಬ್ರವರಿ ತಿಂಗಳಲ್ಲಿ ಒಬ್ರಿಗೆ ಹೇಳೋಣ. ಈ ರೀತಿ ನೋಡ್ರಿ, ತಿಂಗಳಿಗೊಬ್ಬರಿಗೆ ನಾವು ಧ್ಯಾನ ಕಲಿಸ್ತಾ ಹೋದ್ರು ಸಹಿತ ವರ್ಷದಲ್ಲಿ ನಮ್ಮ ಗುರಿಯನ್ನ ನಾವು ಏನ್ ಮಾಡಬಹುದು, ಸಾಧಿಸ್ಬಿಡಬಹುದು. ಒಂದೇ ದಿನದಲ್ಲಿ 4 ಗಂಟೆ ನಾನು ಧ್ಯಾನ ಮಾಡ್ತೀನಿ ಇವತ್ತಿನಿಂದ ಅಂತ ಸಂಕಲ್ಪ ಮಾಡ್ತಕ್ಕಂಥದ್ದಲ್ಲ. 5 ನಿಮಿಷ ಹೆಚ್ಚಿಗೆ ಮಾಡ್ಕೋಂತ ಹೋಗೋಣ. ಸಂಕಲ್ಪ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಶಕ್ತಿಗೆ ಮೀರಿ ಮಾಡ್ತಕ್ಕಂಥದ್ದಲ್ಲ. ನಾನು 10 ಗಂಟೆ ಧ್ಯಾನ ಮಾಡ್ಬಿಡ್ತೀನಿ ಇವತ್ತಿನಿಂದ ಅಂತ ಸಂಕಲ್ಪ ಮಾಡ್ತಕ್ಕಂಥದ್ದಲ್ಲ. ನನಗೆ ಆಗುತ್ತಾ ಅಂತಕ್ಕಂಥದ್ದನ್ನ ಯೋಚನೆ ಮಾಡಿ ಸಂಕಲ್ಪವನ್ನ ಮಾಡ್ಬೇಕು. ನಾನು ಈ ವರ್ಷದಾಗ 200 ಜನ ಧ್ಯಾನ ಕಲಿಸ್ಬಿಡ್ತೀನಿ ಅಂತ ಸಂಕಲ್ಪ ಮಾಡೋದು, ಆಮೇಲೆ ಯಾರಿಗೂ ಕಲ್ಸಕ್ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟ ಅದನ್ನೇ ಮನಸ್ಸಿಗೆ ಹಚ್ಕೊಂಡು ಕೂತ್ಕೊಳ್ತಕ್ಕಂಥದ್ದಲ್ಲ. ನನಗೆ ಎಷ್ಟಾಗುತ್ತೆ ಅದಕ್ಕೆ ತಕ್ಕಂತೆ ನಾವು ಗುರಿಯನ್ನ ಇಟ್ಕೋಬೇಕು, ಪ್ರಯತ್ನವನ್ನ ಮಾಡ್ಬೇಕು. ಗುರಿ ಇಟ್ಕೊಂಡ್ಬಿಟ್ಟು ಸುಮ್ನೆ ಇರ್ತಕ್ಕಂಥದ್ದಲ್ಲ, ಪ್ರಯತ್ನವನ್ನ ಏನ್ ಮಾಡ್ಬೇಕು, ನಾವು ಮಾಡ್ತಾ ಇರ್ಬೇಕು. ಆಮೇಲೆ ಜಗತ್ತು ಬದಲಾಗುತ್ತೆ ಅಂತಕ್ಕಂಥದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಕಾಯ್ತಕ್ಕಂಥದ್ದು ಬೇಡ, ನಾವು ಬದಲಾಗ್ಬೇಕು ಅಷ್ಟೇ. ನಾವು ಬದಲಾದ್ರೆ ಏನಾಗುತ್ತೆ, ಜಗತ್ತು ನಿಧಾನವಾಗಿ ತನ್ನಷ್ಟಕ್ಕೆ ತಾನೇ ಬದಲಾವಣೆ ಆಗುತ್ತೆ. ಆಮೇಲೆ ಬೇರೆಯವರಿಗೆ ಧ್ಯಾನ ಪರಿಚಯವನ್ನ ಮಾಡಿಕೊಡೋಣ, ಹೇಳ್ತಕ್ಕಂತಹ ಕರ್ತವ್ಯ ನಮ್ಮದು. ಕಲಿತು ಆಸಕ್ತಿಯಿಂದ ಮಾಡ್ತಕ್ಕಂತಹ ಜವಾಬ್ದಾರಿ ಅವರದು. ಅಯ್ಯೋ ನಮ್ಮ ಮನೆಯವ್ರಿಗೆ ಹೇಳಿದೆ, ನಮ್ಮ ಮಕ್ಳಿಗೆ ಹೇಳಿದೆ, ನಮ್ಮ ಅತ್ತೆ ಮಾವಿಗೆ ಹೇಳಿದೆ, ಅವ್ರು ಯಾರು ಮಾಡ್ತಾ ಇಲ್ವಲ್ಲ ಅಂತ ಅವ್ರ ಬಗ್ಗೆನೇ ನಾವು ಚಿಂತೆ ಮಾಡ್ತಾ ನಮ್ಮ ಸಮಯವನ್ನ ವ್ಯರ್ಥ ಮಾಡ್ತಕ್ಕಂಥದ್ದು ಬೇಡ. ಹೇಳ್ತಕ್ಕಂತಹ ಕರ್ತವ್ಯ ನಮ್ದು. ಅವರಿಗೆ ಸಮಯ ಬಂದಾಗ ಅವ್ರೇನೇನ್ ಅದ್ರಲ್ಲಿ ಆಸಕ್ತಿ ವಹಿಸಿ ಧ್ಯಾನಕ್ಕೆ ಬರ್ತಾರೆ. ಹೇಳ್ತಕ್ಕಂಥದ್ದಷ್ಟೇ ನಾವು ಮಾಡೋಣ, ಮಿಕ್ಕಿರ್ತಕ್ಕಂಥದ್ದು ಭಗವಂತನಿಗೆ ಬಿಡೋಣ. ಬದಲಾವಣೆ ಆಗ್ತಾರೆ ನೋಡಿ. ಗುರುಗಳು ಹೇಳ್ತಾರಲ್ಲ, ಈ ಜನ್ಮ ಅಲ್ದಿದ್ರೆ ಇನ್ನು 10 ಜನ್ಮದಲ್ಲಿ ಆದ್ರೂನು ಪ್ರತಿಯೊಬ್ರು ಏನಾಗ್ಬೇಕು, ಧ್ಯಾನಕ್ಕೆ ಬರ್ಲೇಬೇಕು ಅಂತಂದೇಳ್ಬಿಟ್ಟು. ಆಗ ಹೇಳ್ತಕ್ಕಂತಹ ಪ್ರಯತ್ನ ನಮ್ಮದು, ಪಾಲನೆ ಮಾಡ್ತಕ್ಕಂತಹ ಪ್ರಯತ್ನ ಅವರದು. ಆಮೇಲೆ ಪ್ರತಿನಿತ್ಯ ನಮ್ಮ ಗುಣಗಳನ್ನ ನಾವು ಅವಲೋಕನ ಮಾಡ್ಕೋಬೇಕು. ನನ್ನಲ್ಲಿ ಇನ್ನೂ ತಿದ್ದುಪಡಿ ಮಾಡ್ಕೊಳ್ತಕ್ಕಂತಹ ಗುಣ ಯಾವ್ದಿದೆ, 25ನೇ ಇಸ್ವಿಗೂ 26ನೇ ಇಸ್ವಿಗೂ ಸ್ವಲ್ಪ ನಾವು ಆಲೋಚನೆ ಮಾಡೋಣ. ಇನ್ನು ಯಾವ್ಯಾವ ಗುಣಗಳಿದಾವೆ ನನ್ನಲ್ಲಿ ಅಂತಕ್ಕಂಥದ್ದು ನಮಗೆ ಗೊತ್ತಿರುತ್ತೆ. ನನ್ನಲ್ಲಿ ಅಸೂಯೆ ಏನಾದ್ರು ಉಳ್ಕೊಂಡಿದ್ಯಾ, ಕೋಪ ಏನಾದ್ರೂ ಉಳ್ಕೊಂಡಿದ್ಯಾ, ದ್ವೇಷ ಏನಾದ್ರೂ ಉಳ್ಕೊಂಡಿದ್ಯಾ, ಅದನ್ನೆಲ್ಲ ಯೋಚನೆ ಮಾಡೋಣ. ಆ ತರ ಏನಾದ್ರೂ ಬ್ಯಾಲೆನ್ಸ್ ಇತ್ತಪ್ಪ ಅಂತಂದ್ರೆ 26ನೇ ಇಸ್ವಿಗ ಆ ಬ್ಯಾಲೆನ್ಸ್ನೆಲ್ಲ ಚುಕ್ತ ಮಾಡ್ಕೊಂಡ್ಬಿಡೋಣ. ನಮ್ಮಲ್ಲಿರ್ತಕ್ಕಂತಹ ಗುಣಗಳು ನಮಗ್ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ನಾನು ಯಾರ ಬಗ್ಗೆನ ಮನಸ್ಸಿನಲ್ಲಿ ಬೈಕೊಳ್ತಾ ಇದ್ದೀನ ಅದು ನನಗ್ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಗೊತ್ತಾಗುತ್ತಾ ಇಲ್ಲ. ನಮ್ಮ ಅವಗುಣಗಳು ನಮಗ್ ಗೊತ್ತಾಗ್ತವೆ. ಪ್ರಾಮಾಣಿಕ ಪ್ರಯತ್ನವನ್ನ ಮಾಡೋಣ. ನಾವು ನಮ್ಮ ಅವಗುಣಗಳನ್ನ ಗುರ್ತಿಸುವಿಕೆಯಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ಬೇಕು. ನನ್ನಲ್ಲಿ ದ್ವೇಷ ಇಲ್ಲ, ನನ್ನಲ್ಲಿ ಕೋಪ ಇಲ್ಲ ಅಂತ ನನ್ ಮೇಟಿಗೆ ನಾವೇನೆ ಎ ಗ್ರೇಡ್ ಕೊಟ್ಕೊಳ್ತಕ್ಕಂಥದ್ದಲ್ಲ. ಆ ರೀತಿ ನಾವು ತಪ್ಪಿ ಒಪ್ಕೊಂಡ್ಲಿಲ್ಲಪ್ಪ ಅಂದ್ರೆ, ಪ್ರಾಮಾಣಿಕ ಪ್ರಯತ್ನ ಮಾಡ್ಲಿಲ್ಲಪ್ಪ ಅಂದ್ರೆ ನಾವು ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮೇಲಕ್ಕೆ ಹೋಗೋದಂದ್ರೆ ಆಧ್ಯಾತ್ಮಿಕವಾಗಿ ಮೇಲಿನ ಹಂತಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಮಾಣಿಕ ಪ್ರಯತ್ನವನ್ನು ನಾವಿಲ್ಲಿ ಮಾಡೋಣ. ಆ ನಂತರ ಎಲ್ಲರನ್ನ ಪ್ರೀತಿಯಿಂದ ಕಾಣೋಣ. ಮೋಹ ಅಂತಕ್ಕಂಥದ್ದು ಬೇಡ, ಪ್ರೀತಿಸೋಣ. ಅವರಿಗೆ ಅವಶ್ಯಕತೆ ಇತ್ತಪ್ಪ ಅಂತಂದ್ರೆ ಅವರಿಗೆ ಮಾರ್ಗದರ್ಶನವನ್ನ ಮಾಡ್ಬೇಕು. ಅವರಾಗಿ ಕೇಳಿದ್ರೆ ಮಾತ್ರ ಸಲಹೆಗಳನ್ನ ಕೊಡೋಣ. ಅದನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಅವ್ರಿಗೆ ಬಿಟ್ಟಿತ್ತು. ನಾವೇನ್ ಮಾಡ್ತೀವಿ, ಸಲಹೆಗಳನ್ನ ಕೊಡ್ತೀವಿ. ನಾವು ಕೊಟ್ಟಿರ್ತಕ್ಕಂತಹ ಸಲಹೆಗಳನ್ನ ಅವರು ಪಾಲನೆ ಮಾಡ್ಲಿಲ್ಲಪ್ಪ ಅಂತಂದ್ರೆ, ನಾನು ಹೇಳಿದ್ ಕೇಳಲ್ಲ ಅಂತ ಇನ್ನೊಂದ್ಸರಿ ಅವ್ರು ಮಾತಾಡ್ಸಿದ್ರು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಈ ತರ ನಾವು ಮಾಡ್ತಾ ಇರ್ತೀವಿ. ಆದ್ರೆ ಬೇಡ, ಅವ್ರೇನಾದ್ರೂ ಸಲಹೆ ಕೇಳಿದ್ರೆ ಈ ತರ ಇದೆ, ಇದಕ್ಕೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಡ್ಕೊಳ್ಳಿ ಅಂತಂದೇಳ್ಬಿಟ್ಟು ತೀರ್ಮಾನವನ್ನ ಅವರಿಗೆ ಬಿಡೋಣ. ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಮುಖ್ಯ. ಯಾಕಂದ್ರೆ ಮನೆಯಲ್ಲಿ ಮಕ್ಳಿಗೆ ಮಾರ್ಗದರ್ಶನವನ್ನ ನಾವು ಕೊಡ್ಲೇಬೇಕಾಗತ್ತೆ. ಈ ತರ ಇರಿ, ಈ ತರ ಮಾಡಿ ಅಂತಂದೇಳ್ಬಿಟ್ಟು ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ನಮ್ಮ ಒಂದು ಕರ್ತವ್ಯ ಆಗಿರ್ಲಿ. ಅತಿಯಾಗಿರ್ತಕ್ಕಂತಹ ಮೋಹ ಅಂತಕ್ಕಂಥದ್ದು ಬೇಡ. ಯಾಕಂದ್ರೆ ಅವ್ರವ್ರು ಒಂದು ಆತ್ಮ ದೇಹದಾರಿಯಾಗಿ ಭೂಮಿಗೆ ಬಂದಿದೆ ಅಂದಾಗ ಅದು ತನ್ನದೇ ಆಗಿರ್ತಕ್ಕಂತಹ ಒಂದು ಸಂಕಲ್ಪವನ್ನ ಮಾಡ್ಕೊಂಡು ಬಂದಿರುತ್ತೆ. ಅದು ತನ್ನದೇ ಆಗಿರ್ತಕ್ಕಂಥ ಒಂದು ಪಾಠವನ್ನ ಕಲೀಲಿಕ್ಕೆ ಬಂದಿರುತ್ತೆ. ಹಾಗಾಗಿ ನಾವು ಎಲ್ಲ ವಿಷಯದಲ್ಲಿ ಎಲ್ಲದರಲ್ಲೂ ಸಲಹೆ ಕೊಡ್ತಕ್ಕಂಥದ್ದು ಬೇಡ. ಅವರ ಜೀವನಕ್ಕೆ ತಕ್ಕಂತೆ ಅವ್ರೇನ್ ಮಾಡ್ತಾರಪ್ಪ ಅಂತಂದ್ರೆ, ಸ್ವಲ್ಪ ಒಂದ್ ಹಂತಕ್ಕೆ ಬರೋ ತನಕ ನಾವೇನ್ ಮಾಡ್ಬೇಕು ಅಂದ್ರೆ ಮಾರ್ಗದರ್ಶನವನ್ನ ಮಾಡೋಣ. ಅವ್ರ ಜ್ಞಾನ ತಿಳುವಳಿಕೆ ಬಂದಿದೆ, ಅವರ ಒಂದು ವಿಷಯದಲ್ಲಿ ಅವ್ರವರೇ ತೀರ್ಮಾನ ತಗೊಳ್ತಕ್ಕಂಥ ಹಂತದಲ್ಲಿ ಇದಾರೆ ಅಂದಾಗ ನಾವು ಮೂಗ್ ತೂರಿಸ್ತಕ್ಕಂಥದ್ದು ಬೇಡ. ಮೋಹ ಬೇಡವೇ ಬೇಡ. ಯಾಕೆ ಅಂತಂದ್ರೆ ಆ ಮೋಹನೆ ನಮ್ಮನ್ನ ಬಂಧಿಸ್ಬಿಡುತ್ತೆ. ಮೋಹ ಅಂತಕ್ಕಂಥದ್ದಿದ್ರೆ ಈ ಒಂದು ಕಲ್ ಕಟ್ಕೊಂಡ್ ನಾವ್ ಈಜಾಡೋದ್ ಕಲೀಲಿಕ್ಕೆ ಹೋದ್ರೆ ಹೆಂಗಾಗುತ್ತೆ ಹಂಗಾಗ್ಬಿಡುತ್ತೆ. ಕಲ್ ಕಟ್ಕೊಂಡು ಈಜನ್ನ ಕಲೀಲಿಕ್ಕೆ ಹೋದ್ರೆ ನಾವ್ ಕಲೀಲಿಕ್ ಸಾಧ್ಯ ಇದೆಯಾ? ಇಲ್ಲ. ಯಾಕೆ? ಕಲ್ಲು ಜಗ್ತಾ ಇರುತ್ತೆ ಕೆಳಗಡೆಗೆ. ಕಾಲ್ ಬಡಿಲಿಕ್ಕೂ ಬಿಡೋದಿಲ್ಲ, ಕೈ ಬಡಿಲಿಕ್ಕೂ ಬಿಡೋದಿಲ್ಲ,
ಅದೇ ರೀತಿ ಮೋಹ ಅಂತಕ್ಕಂಥದ್ದಿದ್ರೆ ನಮಗೆ ಕೊನೆಯ ಕ್ಷಣದಲ್ಲಿ ಈ ಪ್ರಪಂಚವನ್ನ ಬಿಟ್ಟೋಗ್ತಕ್ಕಂಥದ್ದು ಬಹಳ ಕಷ್ಟ ಆಗ್ಬಿಡುತ್ತೆ. ಆದಷ್ಟು ಮೋಹವನ್ನ ನಾವೇನ್ ಮಾಡೋಣ, ಕಡಿಮೆಯನ್ನ ಮಾಡ್ಕೊಳ್ಳೋಣ. ನೋಡ್ರಿ, ಮೋಹ ಯಾವ ರೀತಿ ಇರುತ್ತೆ ಅಂತಕ್ಕಂಥದಕ್ಕೆ ನಾನೊಂದು ಚಿಕ್ಕದೊಂದು ಕಥೆಯನ್ನ ಹೇಳ್ತೀನಿ. ಒಂದೂರಲ್ಲಿ ಒಬ್ಬ ಗೌಡ್ರು ಇದ್ರು. ಅವ್ರ ತಾಯಿಗೆ ಬಹಳ ವಯಸ್ಸಾಗ್ಬಿಟ್ಟಿತ್ತು. ತುಂಬಾ ಜೀವನವನ್ನ ನಡೆಸಿರ್ತಕ್ಕಂತಹ ಅಜ್ಜಿ ಅದು. ಎಲ್ಲಾರ್ಗುನು ಸಲಹೆ ಕೊಟ್ಕೊಂಡು, ನೀವ್ ಇಂತಿಂತ ಕೆಲಸವನ್ನ ಮಾಡ್ಬೇಕು, ಇಂತಿಂತ ಜವಾಬ್ದಾರಿಯನ್ನು ವಹಿಸ್ಕೊಳ್ಳಿ ಅಂತಂದ್ಬಿಟ್ಟು ಕೊನೆ ತನಕನೂ ಮೂಗ್ ತೂರ್ಸಿರ್ತಕ್ಕಂತಹ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂತಹ ಅಜ್ಜಿ ಅದು. ಪಾಪ ಕೊನೆ ಕ್ಷಣ ಬಂದ್ಬಿಟ್ಟಿದೆ, ಬಹಳ ಸುಸ್ತಾಗ್ಬಿಟ್ಟಿದೆ, ಮಾತಾಡ್ಲಿಕ್ಕೂ ಆಗ್ತಾ ಇಲ್ಲ, ಯಾರನ್ನು ಗುರುತಿಸ್ಲಿಕ್ಕೂ ಆಗ್ತಾ ಇಲ್ಲ, ಅಂತಹ ಒಂದು ಸ್ಥಿತಿ. ಅವಾಗ ಆ ಗೌಡ ಏನ್ ಮಾಡದಂದ್ರೆ, ಮಕ್ಳು ಮೊಮ್ಮಕ್ಳು ಮರಿ ಮೊಮ್ಮಕ್ಕಳನ್ನೆಲ್ಲ ಕರೆಸ್ಬಿಟ್ಟ. ನಮ್ಮಮ್ಮನ್ನ ನೋಡ್ಲಿ, ನಮ್ಮಮ್ಮನೂ ಅವ್ರನ್ನೆಲ್ಲ ನೋಡ್ಲಿ ಜೀವ ಇದ್ದಾಗ್ಲೆ ಅಂತಂದ್ ಹೇಳ್ಬಿಟ್ಟು ಎಲ್ರನ್ನ ಕರೆಸ್ಕೊಂಡು ಎಲ್ರು ಬಂದ್ರು. ಅಜ್ಜಿಗ್ ಚೆನ್ನಾಗಿಲ್ಲ, ಅಜ್ಜಿಗ್ ಚೆನ್ನಾಗಿಲ್ಲ, ಜೀವ ಇದ್ದಂಗ್ಲೇನೆ ಎಲ್ರು ನೋಡೋಣ ಅಂತಂದ್ ಹೇಳ್ಬಿಟ್ಟು ಎಲ್ಲಾರು ಬಂದ್ರು. ಅಜ್ಜಿನ ಮಲಗಿಸಿದ್ದಾರೆ. ಅದು ದನ ಕರುಗಳು ಇರ್ತಕ್ಕಂತಹ ಒಂದು ಮನೆ ಅದು. ಮುಂಚೆ ಎಲ್ಲ ದನ ಕರುಗಳು ಏನ್ ಮಾಡ್ತಿದ್ರಂದ್ರೆ, ಈಗ ನಂಗೆ ಶೆಡ್ ಕಟ್ಟಿ ಹೊರಗಡೆ ಕಟ್ತಾ ಇರ್ಲಿಲ್ಲ, ಮನೆ ಒಳಗಡೆಗೆನೆ ಕಟ್ತಾ ಇದ್ರು. ಆ ಅಜ್ಜಿ ಮಲಗಿಸಿರ್ತಕ್ಕಂತಹ ಜಾಗಕ್ಕೆ ಆ ದನ ಕರುಗಳೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ವು. ಅಜ್ಜಿ ಅವನ್ನೆಲ್ಲ ನೋಡ್ತಾ ಇತ್ತು. ಮೊಮ್ಮಕ್ಳು ಮರಿ ಮೊಮ್ಮಕ್ಳೆಲ್ಲ ಬಂದ್ಬಿಟ್ಟಿದ್ದಾರೆ. ಅಜ್ಜಿ ಏನೋ ಸನ್ನೆ ಮಾಡ್ತಾ ಇದ್. ಆಗ ಮೊಮ್ಮಕ್ಳು ಕೇಳಿದ್ರು, ಅಜ್ಜಿ ಹಾಲು ಹಾಕ್ಲಾ ಬಾಯಿಗೆ, ಏನಾದ್ರೂನು ತಿನ್ಬೇಕು ಅಂತ ಆಸೆ ಇದೆಯಾ, ಯಾವ್ದಾದ್ರು ದೇವ್ರದ್ದು ನಿನಗೆ ಏನಾದ್ರೂನು ಪ್ರಸಾದ ಬೇಕಾ, ಎಲ್ಲ ನಾನಾ ತರ ಕೇಳ್ತಾ ಇದ್ದಾರೆ. ಯಾವ ದೇವ್ರಿಗಾದ್ರೂ ಹೋಗ್ಬೇಕಂತ ಮನಸ್ಸಲ್ಲಿ ಅಂದ್ಕೊಂಡಿದ್ಯಾ, ನಿನ್ನ ಅರಿಕೆಯನ್ನ ನಾವು ತೀರಿಸಿ ಬರ್ತೀವಿ, ಏನೇನೋ ಕೇಳ್ತಾ ಇದ್ದಾರೆ. ಆ ಅಜ್ಜಿ ಎಲ್ಲದಕ್ಕೂ ತಲೆ ಹಿಂಗ್ ಅಲ್ಲಾಡಿಸ್ತಾ ಇದೆ. ಇಲ್ಲ 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 ಅಂತಂದ್ ಹೇಳ್ಬಿಟ್ಟು ಎಲ್ರಿಗೂ ಆಶ್ಚರ್ಯ ಆಗ್ತಾ ಇದೆ. ಏನ್ ಕೇಳಿದ್ರು ಸಹಿತ ಇಲ್ಲ ಅಂತ ಇದೆ ಅಜ್ಜಿ. ಏನಿರಬಹುದು? ಆ ದನ ಕರುಗಳನ್ನ ಕಟ್ಟಿದ್ರಲ್ಲ, ಆ ಕಡೆಗೆ ಕಣ್ ತೋರಿಸ್ಬಿಟ್ಟು ಕಷ್ಟಪಟ್ಟು ಕೈ ಎತ್ತಿ ಆ ಕಡೆಗೆ ತೋರಿಸ್ತಾ ಇದೆ ಅಜ್ಜಿ. ಇವ್ರಿಗೆಲ್ಲ ಆಶ್ಚರ್ಯ ಆಗ್ತಾ ಇದೆ. ಹಾಲು ಹಾಕ್ತಿವಿ ಅಂದ್ರೆ ಬೇಡ ಅಂತ ಇದೆ, ಯಾವ್ದಾದ್ರು ದೇವರದ್ದು ಪ್ರಸಾದ ಬೇಕು ಅಂದ್ರೆ ಬೇಡ ಅಂತ ಇದೆ, ಏನಿರಬಹುದು ಅಂತಂದ್ ಹೇಳ್ಬಿಟ್ಟು ಆ ಕಡೆಗೆ ನೋಡ್ತಾ ಇದಾರೆ. ಅವ್ರಿಗೇನು ಅರ್ಥನೇ ಆಗ್ತಾ ಇಲ್ಲ. ಕಷ್ಟಪಟ್ಟು ಹೇಳ್ತಂತೆ ಅಜ್ಜಿ. ನೋಡ್ರಿ, ಮಾತೆಲ್ಲ ಬಿದ್ದೋಗ್ಬಿಟ್ಟಿದೆ, ಅಂತಹ ಸ್ಟೇಜಿಗೆ ಬಂದಿದ್ರು ಸಹಿತ ಅಜ್ಜಿ ಕಷ್ಟಪಟ್ಟು ಹೇಳ್ತಂತೆ. ಅಲ್ಲಿ ಎಮ್ಮೆ ಕರ ಪರ್ಕೆ ತಿಂತೈತೆ, ನೀವೆಲ್ಲ ಏನ್ ಮಾಡ್ತಿದ್ದೀರಾ, ಆ ಎಮ್ಮೆ ಕರನ್ನ ಓಡಿಸಿ ಪರ್ಕೆ ಉಳಿಸ್ರಿ ಫಸ್ಟ್ ಅಂತ ಹೇಳ್ತಂತೆ. ನೋಡ್ರಿ, ಅದು ಸಾಯ್ತಕ್ಕಂತಹ ಕೊನೆ ಕ್ಷಣ ಅದು. ಆ ಅಜ್ಜಿಗೆ ಅನ್ಯಾಯವಾಗಿ ಒಂದು ಪರ್ಕೆಯನ್ನ ಎಮ್ಮೆ ಕರ ತಿನ್ನುತ್ತಲ್ಲ ಅಂತ ಆ ಕಡೆಗೆ ಹೋಗಿದೆ ಗಮನ. ಇಂತಹ ಒಂದು ನೋಡ್ರಿ, ಇದು ನೆನೆಸ್ಕೊಂಡ್ರೆ ನಮಗೆ ನಗು ಬರುತ್ತೆ. ನಾವು ಆ ರೀತಿ ಆಗ್ತಕ್ಕಂಥದ್ ಬೇಡ. ಯಾಕಪ್ಪ ಅಂತಂದ್ರೆ, ನಮಗೆ ಬರ್ತಾ ಬರ್ತಾ ಏನಾಗ್ಬೇಕಪ್ಪ ಅಂತಂದ್ರೆ, ಈ ಲೌಕಿಕ ಪ್ರಪಂಚದ ಬಗ್ಗೆ ಸ್ವಲ್ಪ ಆಸಕ್ತಿ ಕಡಿಮೆ ಮಾಡ್ಕೊಂತ ಬಂದ್ರೆ, ಹಂಗಂತಂದೇಳಿ ನಮ್ಮ ಮನೇಲಿರ್ತಕ್ಕಂಥವ್ರನ್ನ ಬಂಧು ಭಾವರನ್ನ ಪ್ರೀತಿ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಪ್ರೀತಿ ಇರ್ಲಿ, ಮೋಹ ಅಂತಕ್ಕಂಥದನ್ನ ಕಡಿಮೆ ಮಾಡ್ಕೊಂಡ್ರೆ ಆ ಅಜ್ಜಿಯ ಸ್ಥಿತಿ ನಮಗೂ ಬರೋದಿಲ್ಲ. ಇಲ್ಲಾಂದ್ರೆ ಆ ಅಜ್ಜಿ ಸ್ಥಿತಿ ನಮಗೂ ಬಂದ್ಬಿಡುತ್ತೆ. ಆಗ ಗೌಡ ಹೇಳಿದ್ನಂತೆ, ಅಮ್ಮ ನೀನ್ ಮೇಲಕ್ ಹೋಗ್ತಾ ಇದೀಯ, ಭಗವಂತನ ಧ್ಯಾನ ಮಾಡು, ಆ ಪರ್ಕೆ ಧ್ಯಾನ ಯಾಕೆ ಮಾಡ್ತೀಯ ಅಂತಂದ್ ಹೇಳ್ಬಿಟ್ಟು. ನೋಡ್ರಿ, ಈ ರೀತಿ ನಮ್ಗೆ ಮೋಹ ಅಂತಕ್ಕಂಥದ್ದು ಎಳಿತಾ ಇರುತ್ತೆ. ಆದ್ರೆ ನಾವು ಧ್ಯಾನಕ್ಕೆ ಬಂದ್ಮೇಲೆ ನಮಗ್ ಗೊತ್ತಾಗಿದೆ ಯಾವ ರೀತಿ ನಮ್ಮ ಜೀವನವನ್ನ ಸಾಗಿಸ್ಬೇಕಂತಕ್ಕಂಥದ್ದು, ಯಾವ ರೀತಿ ನಾವು ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೋಬೇಕಂತಕ್ಕಂಥದ್ದು ನಮ್ಮ ಅರಿವಿಗೆ ಬಂದಿದೆ. ಈಗ ನಾನು ಧ್ಯಾನಕ್ಕೆ ಬಂದ್ಮೇಲೆ ನನ್ನ ಒಂದು ಅರಿವಿಗೆ ಬಂದಿರ್ತಕ್ಕಂಥದ್ದು, ನಾವೇನೇನು ಬದಲಾವಣೆಯ ಹಾದಿಯಲ್ಲಿ ಇರ್ದೀವಿ ಅಂತಕ್ಕಂಥದನ್ನ ಕುರಿತು ಒಂದು ರಚನೆಯನ್ನ ಮಾಡಿದ್ದೀನಿ. ನಾನು ಒಂದು ಪದ್ಯವನ್ನ, ಅದನ್ನ ನಾನು ಹೇಳ್ತಾ ಇದ್ದೀನಿ. ಇದು ನಾವೆಲ್ಲರೂ ಹೊಸ ವರ್ಷಕ್ಕೆ ಬಂದಿದೀವಿ, ಆಮೇಲೆ ಧ್ಯಾನದಲ್ಲಿನೂ ಇದೀವಿ. ನಮ್ಮಲ್ಲಿ ಏನೇನ್ ಬದಲಾವಣೆ ಆಗಿದೆ ಅಂತಕ್ಕಂಥದ್ದನ್ನು ಇದರಲ್ಲಿ ನಾವು ಕಾಣಬಹುದು. ಹೊಸ ವರ್ಷ ಮತ್ತೆ ಬಂದಿತ್ತಲ್ಲ, ನವ ಹರ್ಷ ನಮಗೆ ತಂದಿತ್ತಲ್ಲ. ಹೊಸ ವರ್ಷ ಮತ್ತೆ ಬಂದಿತ್ತಲ್ಲ, ನವ ಹರ್ಷ ನಮಗೆ ತಂದಿತ್ತಲ್ಲ. ಆನಾಪಾನಸತಿ ಧ್ಯಾನಕ್ಕೆ ಬಂದೆವಲ್ಲ, ಆನಾಪಾನಸತಿ ಧ್ಯಾನಕ್ಕೆ ಬಂದೆವಲ್ಲ. ಪ್ರತಿದಿನವೂ ಹೊಸ ವರ್ಷ ಕಂಡೆವಲ್ಲ, ಪ್ರತಿದಿನವೂ ಹೊಸ ವರ್ಷ ಕಂಡೆವಲ್ಲ.
ನಾವೊಂದು ಆತ್ಮಸ್ವರೂಪ ಎಂದು ತಿಳಿದೆವಲ್ಲ, ನಾವೊಂದು ಆತ್ಮಸ್ವರೂಪ ಎಂದು ತಿಳಿದೆವಲ್ಲ, ನಮ್ಮೊಳಗಿದೆ ಒಂದು ಸುಂದರ ಪ್ರಪಂಚ ಎಂದರಿತೆವಲ್ಲ, ನಮ್ಮೊಳಗಿದೆ ಒಂದು ಸುಂದರ ಪ್ರಪಂಚ ಎಂದರಿತೆವಲ್ಲ. ಭೌತಿಕ ವಸ್ತುಗಳಷ್ಟೇ ಜೀವನವಲ್ಲ, ಭೌತಿಕ ವಸ್ತುಗಳಷ್ಟೇ ಜೀವನವಲ್ಲ, ಇವೆಲ್ಲ ಕ್ಷಣಿಕ ಎಂದು ಅರಿತೆವಲ್ಲ, ಇವೆಲ್ಲ ಕ್ಷಣಿಕ ಎಂದು ಅರಿತೆವಲ್ಲ. ಹೊರ ಜಗತ್ತಿನಲ್ಲಿ ಭಗವಂತನ ಹುಡುಕುತ್ತಿದ್ದೆವಲ್ಲ, ಹೊರ ಜಗತ್ತಿನಲ್ಲಿ ಭಗವಂತನ ಹುಡುಕುತ್ತಿದ್ದೆವಲ್ಲ, ನಾವೇ ಭಗವಂತನೆಂಬ ಅರಿವು ಮೂಡಿತಲ್ಲ, ನಾವೇ ಭಗವಂತನೆಂಬ ಅರಿವು ಮೂಡಿತಲ್ಲ. ವಿವಿಧ ಹಂತದ ಆತ್ಮಗಳಿವೆ ಎಂದು ತಿಳಿಯಿತಲ್ಲ, ವಿವಿಧ ಹಂತದ ಆತ್ಮಗಳಿವೆ ಎಂದು ತಿಳಿಯುತ್ತಲ್ಲ. ಯಾರ ಬಗ್ಗೆಯೂ ನಾವೀಗ ತಲೆಕೆಡಿಸಿಕೊಳ್ಳುವುದಿಲ್ಲ, ಯಾರ ಬಗ್ಗೆಯೂ ನಾವೀಗ ತಲೆಕೆಡಿಸಿಕೊಳ್ಳುವುದಿಲ್ಲ. ಬೇರೆಯವರ ವಿಷಯದಲ್ಲಿ ಮೂಗು ತೂರಿಸುವುದಿಲ್ಲ, ಬೇರೆಯವರ ವಿಷಯದಲ್ಲಿ ಮೂಗು ತೂರಿಸುವುದಿಲ್ಲ. ನಮ್ಮೊಳಗಿನ ಅದ್ಭುತ ಪ್ರಪಂಚಕ್ಕೆ ಬೆರಗಾದೆವಲ್ಲ, ನಮ್ಮೊಳಗಿನ ಅದ್ಭುತ ಪ್ರಪಂಚಕ್ಕೆ ಬೆರಗಾದೆವಲ್ಲ. ನಾವು ಭೂಲೋಕಕ್ಕೆ ಬಂದ ಅತಿಥಿಗಳೆಂದು ತಿಳಿಯಿತಲ್ಲ, ನಾವು ಭೂಲೋಕಕ್ಕೆ ಬಂದ ಅತಿಥಿಗಳೆಂದು ತಿಳಿಯಿತಲ್ಲ. ಮರಣವೂ ಮಧುರವೆಂಬ ಸತ್ಯವನ್ನು ಅರಿತೆವಲ್ಲ, ಮರಣವೂ ಮಧುರವೆಂಬ ಸತ್ಯವನ್ನು ಅರಿತೆವಲ್ಲ. ಪತ್ರಿಜಿ ಗುರುಗಳ ಕನಸುಗಳನ್ನೆಲ್ಲ, ಪತ್ರಿಜಿ ಗುರುಗಳ ಕನಸುಗಳನ್ನೆಲ್ಲ ಧ್ಯಾನ ಜಗತ್ತು, ಸಸ್ಯಾಹಾರ ಜಗತ್ತು, ಪಿರಮಿಡ್ ಜಗತ್ತು ನಿರ್ಮಿಸೋಣ ಒಟ್ಟಾಗಿ ಧ್ಯಾನಿಗಳೆಲ್ಲ, ನಿರ್ಮಿಸೋಣ ಒಟ್ಟಾಗಿ ಧ್ಯಾನಿಗಳೆಲ್ಲ. ಇದು ನಾನು ಧ್ಯಾನಕ್ಕೆ ಬಂದ ಮೇಲೆ, ಮುಂಚಿನ ಒಂದು ಜೀವನಕ್ಕೂ ಈಗಿನ ಒಂದು ಧ್ಯಾನಕ್ಕೆ ಬಂದ ಮೇಲೆ ನನ್ನಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳನ್ನ ಕುರಿತು ಹೊಸ ವರ್ಷದ ಒಂದು ಸವಿ ನೆನಪಿಗಾಗಿ ಒಂದು ರಚನೆಯನ್ನ ಮಾಡಿದ್ದೀನಿ. ಕೇಳಿರ್ತಕ್ಕಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು. ಹೊಸ ವರ್ಷಕ್ಕೆ ನಾವು ವಿಶೇಷವಾಗಿರ್ತಕ್ಕಂತಹ ಒಂದು ಸಂಕಲ್ಪವನ್ನ ಮಾಡೋಣ. ನನಗೆ ಗೊತ್ತಾಗಿದೆ ಈಗ ನಮ್ಗೆ ನಮ್ಮ ಜೀವನ ಯಾವ ರೀತಿ ಇರ್ಬೇಕು ಅಂತಕ್ಕಂಥದ್ದು, ನಾವ್ ಯಾಕೆ ಬಂದಿದೀವಿ ಅಂತಕ್ಕಂಥದ್ದನ್ನು. ಅದರಲ್ಲಿ ನಾವು ಸ್ವಲ್ಪ 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 ಪ್ರತಿ ವರ್ಷ ಸ್ವಲ್ಪ ನಾವು ಬದಲಾವಣೆಯನ್ನು ನಮ್ಮಲ್ಲಿ ಮಾಡ್ಕೊಳ್ತಾ ಹೋದ್ರೆ ಅದ್ಭುತವಾಗಿರ್ತಕ್ಕಂತಹ ಒಂದು ಪ್ರಗತಿಯನ್ನ ನಾವು ಕಾಣಬಹುದು. ಮುಂಚೆ ನಮ್ಗೆ ಜ್ಞಾನ ಇರ್ಲಿಲ್ಲ, ತಿಳುವಳಿಕೆ ಇರ್ಲಿಲ್ಲ, ಯಾವ್ದೋ ರೀತಿ ಜೀವಿಸಿದ್ವಿ. ಆದ್ರೆ ಈಗ ಧ್ಯಾನಕ್ಕೆ ಬಂದ್ಮೇಲೆ ನಮಗ್ ಗೊತ್ತಾಗಿದೆ ಜೀವನ ಅಂದ್ರೆ ಏನು, ನಾವ್ ಏನಕ್ಕೆ ಬಂದಿದೀವಿ, ನಾವು ಮಾಡ್ಬೇಕಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳು ಏನಿದಾವೆ, ಮುಖ್ಯವಾಗಿ ಯಾವ ರೀತಿ ಜೀವಿಸ್ಬೇಕು ಅಂತಕ್ಕಂಥ ಅರಿವು ನಮ್ಗೆ ಬಂದಿದೆ. ಆ ಅರಿವಿನಿಂದ ಜೀವಿಸೋಣ, ನಮ್ಮ ಒಂದು ಜೀವನವನ್ನ ಸಾರ್ಥಕ ಮಾಡಿಕೊಳ್ಳೋಣ ಅಂತಂದ್ ಹೇಳ್ತಾ ನನಗೆ ಅವಕಾಶ ಕೊಟ್ಟಿರ್ತಕ್ಕಂತಹ ಮಹಾವತಾರ್ ಫೌಂಡೇಶನ್ ಅವರಿಗೆ, ಗೀತಾ ಮೇಡಮ್ ಅವರಿಗೆ, ಭಾಗವಹಿಸಿರ್ತಕ್ಕಂತಹ ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ ಮತ್ತೊಮ್ಮೆ ನನ್ನ ಪ್ರಣಾಮಗಳನ್ನ ಅರ್ಪಿಸುತ್ತಾ ನನ್ನ ಈ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ತೆ, ಎಲ್ರಿಗೂ ನಮಸ್ತೆ.